So dear students, we were discussing about that organisms and population. So organisms and population ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. So even the organisms and population ವಿಷಯಕ್ಕೆ ಬಂದ್ರೆ what are these major things we will be discussing among this chapter ಅಂತ ಇದೆ. Alright. So we will be actually discussing about that a kind of how the organisms will be surviving in this present ever changing environment. So how they will modify themselves to survive in this ever changing environment ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಆರ್ಗಾನಿಸಮ್ಸ್ ಇರ್ತದೆ, ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು ಅಥವಾ ಮೈಕ್ರೋಬ್ಸ್ ಇರ್ಬೋದು, ಯಾವುದೇ ರೀತಿಯಾದ ಆರ್ಗಾನಿಸಮ್ಸ್ ಇರ್ಬೋದು. ಸೊ ಅದು ಈ ಒಂದು ಭೂಮಿಯಲ್ಲಿ ಸರ್ವೈವ್ ಆಗಬೇಕು ಅಂದ್ರೆ ಯಾವ ರೀತಿಯಾಗಿ ತನ್ನಲ್ಲಿ ತಾನು ಮಾರ್ಪಾಟನ್ನ ಮಾಡ್ಕೊಳ್ಳುತ್ತೆ ಅಥವಾ ಮಾರ್ಪಾಟ ಆಲ್ರೆಡಿ ಆಗಿರ್ತಕ್ಕಂಥ ಒಂದು ಪರಿಸರದಲ್ಲಿ ಯಾವ ರೀತಿಯಾಗಿ ಬದುಕುತ್ತೆ, ಸೊ ಅದ್ರ ಬಗ್ಗೆ ಮೇಜರ್ ಆಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈ ಒಂದು ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ವಿಷಯಕ್ಕೆ ಬಂದ್ರೆ ಸೊ ಬೇಸಿಕ್ ಥಿಂಗ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಅದೇ ರೀತಿಯಾಗಿ ಒಂದು ಬಯೋಟಿಕ್ ಮತ್ತು ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ, ಸೊ ಈ ಒಂದು ಎಬಯೋಟಿಕ್ ಫ್ಯಾಕ್ಟರ್ಸ್ ಗಳ ಡಿಪೆಂಡೆನ್ಸ್ ಮೇಲೆ ಬಯೋಟಿಕ್ ಫ್ಯಾಕ್ಟರ್ಸ್ ಅಥವಾ ಲಿವಿಂಗ್ ಆರ್ಗನ್ಸ್ ಯಾವ ರೀತಿಯಾಗಿ ಬದುಕುತ್ತೆ, ಸೊ ಯಾವ ರೀತಿಯಾಗಿ ಡಿಪೆಂಡ್ ಆಗುತ್ತೆ ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಸೊ ಆ ರೀತಿಯಾಗಿ ಹೇಳ್ತಾರೆ. ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಟ್. ಸೊ ಯಾವ ರೀತಿಯ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ವಿ ಆರ್ ಆಲ್ರೆಡಿ ಡಿಸ್ಕಸಿಂಗ್ ಅಬೌಟ್ ದಟ್ ಮೇಜರ್ ಎಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಮೇಜರ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಮೇಜರ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಮೇಜರ್ ಎಬಯೋಟಿಕ್ ಫ್ಯಾಕ್ಟರ್ಸ್ ನ ವಿಷಯಕ್ಕೆ ಬಂದ್ರೆ ವಿ ಆರ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಟ್. ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ದಟ್. ಸೊ ಏನೊಂದು ಟೆಂಪರೇಚರ್ ಅಂತಕ್ಕಂಥ ಒಂದು ಎಬಯೋಟಿಕ್ ಫ್ಯಾಕ್ಟರ್ಸ್ ನ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿ ಅಲ್ಲ. ಸೊ ಟೆಂಪರೇಚರ್ ಅನ್ನುವಂಥದ್ದು ಮೇಜರ್ ಪ್ಲಾಂಟ್ಸ್ ಗಿಂತ ಏನೊಂದು ಅನಿಮಲ್ಸ್ ಮೇಲೆ ತುಂಬಾನೇ ಡಿಪೆಂಡೆಂಟ್ ಆಗಿ ಅಥವಾ ತುಂಬಾನೇ ವಾಟ್ ಎವರ್ ದಟ್ ಏನೊಂದು ಪ್ರಭಾವವನ್ನು ಬೀರುತ್ತೆ ಅಂತ ನಾವು ಹೇಳ್ತಾ ಹೋಗೋದು. ಸೊ ಆ ಒಂದು ಟೆಂಪರೇಚರ್ ಗೆ ಮೆಥಡ್ ದಟ್ ಆಫ್ ದಿ ಪ್ಲಾಂಟ್ಸ್ ಕೂಡ ಇರುತ್ತೆ. ಟ್ರಾನ್ಸ್ಪಿರೇಷನ್ ಆಗಬೇಕು ಅಂದ್ರೆ ಅಥವಾ ಮಿನರಲ್ಸ್ ಮೆಟಬಾಲಿಸಮ್ ಆಗಬೇಕು ಅಂದ್ರೆ ಅಥವಾ ಸೊ ಕೆಲವೊಂದು ಮಾಲಿಕ್ಯೂಲ್ಸ್ ವಾಟರ್ ಅಪ್ಟೇಕ್ ವಾಟರ್ ಮೂವ್ಮೆಂಟ್ ಇರ್ಬೋದು, ಅದೆಲ್ಲ ಕೂಡ ಒಂದು ಟೆಂಪರೇಚರ್ ಒಂದು ರೀಸನ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಮೇಜರ್ಲಿ ಎಬಯೋಟಿಕ್ ಫ್ಯಾಕ್ಟರ್ ಟೆಂಪರೇಚರ್ ಅಂತಕ್ಕಂಥ ಒಂದು ಎಬಯೋಟಿಕ್ ಫ್ಯಾಕ್ಟರ್ ಯಾವ್ದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಹೋದ್ರೆ ಮೋರ್ ದ್ಯಾನ್ ಪ್ಲಾಂಟ್ಸ್ ಇಟ್ ವಿಲ್ ಬಿ ಎಫೆಕ್ಟಿವ್ ಆನ್ ದಿ ಅನಿಮಲ್ಸ್ ಅಂತ ನಾವು ಹೇಳ್ತಾ ಹೋದು. ಸೊ ಆ ರೀತಿಯ ಒಂದು ಅನಿಮಲ್ಸ್ ವಿಷಯದ ಮೇಲೆ ಯೂರಿಥರ್ಮಲ್ ಮತ್ತೆ ಸ್ಟೀನೋಥರ್ಮಲ್ ಅನಿಮಲ್ಸ್ ಅಂತ ಹೇಳಿದ್ವಿ. ಸೊ ಯೂರಿಥರ್ಮಲ್ ಅನಿಮಲ್ಸ್ ವಿಷಯಕ್ಕೆ ಬಂದ್ರೆ ಸೊ ದ ಕೈಂಡ್ ಆಫ್ ಅನಿಮಲ್ ವಿಚ್ ಕ್ಯಾನ್ ಟಾಲರೇಟ್ ಆರ್ ಥ್ರೈವ್ ಸೊ ವೈಡ್ ರೇಂಜ್ ಆಫ್ ಟೆಂಪರೇಚರ್. ಸೊ ಎಷ್ಟು ಯಾವ ಒಂದು ಲೆವೆಲ್ ಗೆ ಸೊ ಅಪ್ ಟು ದಟ್ ಒಂದು ಲೆವೆಲ್ ಆಫ್ ಟೆಂಪರೇಚರ್ ಚೇಂಜಸ್ ಆದ್ರೂ ಕೂಡ ಅಷ್ಟೇ ಅದು ಸರ್ವೈವ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟೀನೋಥರ್ಮಲ್ ಅಂದ್ರೆ ನ್ಯಾರೋ ರೇಂಜ್, ಇಟ್ ಮೀನ್ 5 to ಪ್ಲಸ್ ಆರ್ ಮೈನಸ್ 5 to 10 ಡಿಗ್ರಿ ಸೆಲ್ಸಿಯಸ್ ಒಳಗೆ ವೇರಿಯೇಷನ್ ಟೆಂಪರೇಚರ್ ದೇ ಕ್ಯಾನ್ ಸರ್ವೈವ್. ಅದನ್ನ ಮೀರಿ ಏನಾದ್ರು ಚೇಂಜಸ್ ಆದ್ರೆ ದೇ ಆರ್ ಅನೇಬಲ್ ಟು ಸರ್ವೈವ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ದಟ್ ಇಸ್ ಅಬೌಟ್ ದ ಟೆಂಪರೇಚರ್ ಅಂತಕ್ಕಂಥ ಒಂದು ಎಬಯೋಟಿಕ್ ಫ್ಯಾಕ್ಟರ್ ಯಾವ ರೀತಿ ನಾವು ಡಿಪೆಂಡ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಸೆಕೆಂಡ್ ಬಯೋಟಿಕ್ ಫ್ಯಾಕ್ಟರ್ ನ ಬಗ್ಗೆ ಹೇಳ್ತಾರೆ. ಸೊ ಎವರ್ ನೋನ್ ಅಬೌಟ್ ದಟ್ ನಥಿಂಗ್ ಬಟ್ ದಟ್ ವಾಟರ್ ಅಂತ ಹೇಳ್ತೀವಿ. ಸೊ ವಾಟರ್ ಅಂತಕ್ಕಂಥದ್ದು ಕೂಡ ಅಷ್ಟೇ ಒಂದು ಎಬಯೋಟಿಕ್ ಫ್ಯಾಕ್ಟರ್. ಸೊ ಈ ಒಂದು ಎಬಯೋಟಿಕ್ ಫ್ಯಾಕ್ಟರ್ ಮೇಲೆ ನಾವು ಯಾವ ರೀತಿಯಾಗಿ ಡಿಪೆಂಡ್ ಆಗಿ ಬದುಕ್ತಿದ್ದೀವಿ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ. ಸೊ ಈ ಒಂದು ವಾಟರ್ ಅಂತಕ್ಕಂಥ ಎಬಯೋಟಿಕ್ ಫ್ಯಾಕ್ಟರ್ ನ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಅಬಿಟ್ ಎಫೆಕ್ಟಿವ್ ಅಂತ ಹೇಳ್ತಾ ಹೋದ್ರೆ ಹೌದಾ ವಾಟರ್ ವಿಲ್ ಬಿ ಎಫೆಕ್ಟಿವ್ ಅಂತ ಹೇಳ್ತಾರೆ. ಸೊ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿಯಾಗಿದೆ ಅಂದ್ರೆ ನೋಬಡಿ ಕ್ಯಾನ್ ಸರ್ವೈವ್ ವಿತೌಟ್ ವಾಟರ್ ಅಂತ ಹೇಳ್ಬೋದು. ಓಕೆ. ಸೊ ನೀರಿಲ್ಲದೆ ಯಾರು ಕೂಡ ಸರ್ವೈವ್ ಆಗಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಪ್ಲಾಂಟ್ಸ್ ಆರ್ ಅನಿಮಲ್ಸ್ ಅಂತ ಹೇಳ್ತಾ ಹೋದು. ಸೊ ಈ ಒಂದು ವಿಷಯ ವಾಟರ್ ಅಂತಕ್ಕಂಥ ಎಬಯೋಟಿಕ್ ಫ್ಯಾಕ್ಟರ್ ನ ವಿಷಯಕ್ಕೆ ಬಂದ್ರೆ ನಾಟ್ ಓನ್ಲಿ ದ ಅನಿಮಲ್ಸ್ ಆರ್ ನಾಟ್ ಓನ್ಲಿ ದ ಪ್ಲಾಂಟ್ಸ್, ಬೋತ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ equally dependent on water molecules ಅಂತ ನಾವು ಹೇಳ್ತಾ ಹೋದು. ಸೊ the organisms on the earth, okay, the organisms on the earth are unable to survive without water. Okay. Organisms cannot survive without water ಅಂತ ನಾವು ಹೇಳ್ಬೋದು. Okay. ಸೊ ನೀರಿಲ್ಲದೇ ಈ ಆರ್ಗಾನಿಸಮ್ಸ್ ಮೇಲೆ ಇರ್ತಕ್ಕಂಥ ಆರ್ಗಾನಿಸಮ್ಸ್ ಸರ್ವೈವ್ ಆಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಏನಕ್ಕೆ ಅಂದ್ರೆ ಮೇಜರ್ಲಿ ನಮ್ಮ ಒಂದು ಏನೊಂದು ಹಿಸ್ಟ್ರಿ ಯಾವತ್ತು ಎವಲ್ಯೂಷನ್ ನಮ್ಮ ಬಯಾಲಜಿ ಒಂದು ಎವಲ್ಯೂಷನ್ ಪ್ರಕಾರ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ವಿ ಆರ್ ಅನ್ಸಸ್ಟೈನಬಲ್ ವಿತೌಟ್ ವಾಟರ್ ಬಿಕಾಸ್ ಆಫ್ ದಟ್ ವಿ ಆರ್ ಆರಿಜಿನೇಟೆಡ್ ಫ್ರಮ್ ವಾಟರ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಬಯಾಲಜಿಸ್ಟ್ ಏನಂತ ಹೇಳ್ತಾರೆ ಸೊ ಮೇಜರ್ಲಿ ದ ಲಿವಿಂಗ್ ಆರ್ಗಾನಿಸಮ್ಸ್ ಅನ್ನೋದು so originated from water ಅಂತಾನೆ
ಹೇಳ್ಬೋದು. ಓಕೆನಾ? ಸೊ ನಾವು ವಾಟರ್ ಇಂದನೇ ಅಲಿವೇಟ್ ಆಗಿರೋದ್ರಿಂದ ನಾವು ನೀರಿಂದಲೇ ಸರ್ವೈವ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾ. ಹೌದು. ಸೊ ಏನೊಂದು ಪ್ರೋಟೋಜೋನ್ಸ್ ಅಂತ ಹೇಳ್ತೀವಿ ಅಥವಾ ಫರ್ದರ್ ಏನೊಂದು ಲೋ ಲೆವೆಲ್ ಆಫ್ ಆರ್ಗನಿಸಮ್ಸ್ ಏನಿದಾವೆ, ಸೊ ಪ್ರೋಟೋಜೋನ್ಸ್ ನಾವು ಆದ್ಮೇಲೆ ಏನೊಂದು ಎವಲ್ಯೂಷನ್ ಆಫ್ ಹಿಸ್ಟರಿ ಪ್ರಕಾರ ನಮ್ಗೆ ಗೊತ್ತಿರೋ ಅಂತದ್ದು. ಓಕೆನಾ? ಸೊ ಆ ರೀತಿಯ ಪ್ರೋಟೋಜೋನ್ಸ್ ಅನ್ನೋದು ವಾಟ್ ಎವರ್ ದ ಮೇಜರ್ಲಿ ದೇ ಆರ್ ವಾಟ್ ಆರ್ ದ ಡಿಪೆಂಡ್ ಆನ್ ವಾಟರ್ ಅಂತ ಹೇಳ್ಬೋದು. ಸೊ ನೀರಿಂದನೇ ಎವಾಲ್ವ್ ಆದಂತಹ ಒಂದು ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಸೊ ಎವಲ್ಯೂಷನ್ ತಗೊಂಡು ಇನ್ ಡೀಟೇಲ್ ತಿಳ್ಕೊಳ್ಬೇಕು ಯಾವ ರೀತಿಯಾಗಿ ವಾಟರ್ನ ಸಹಾಯದಿಂದ ಸೊ ಏನು ಆರ್ಗಾನಿಕ್ ಮಾಲಿಕ್ಯೂಲ್ಸ್ ಇರ್ಬೋದು ಅಥವಾ ಬಯೋ ಮಾಲಿಕ್ಯೂಲ್ಸ್ ಇರ್ಬೋದು, ಅದಾದ್ಮೇಲೆ ಆರ್ಗಾನಿಸಮ್ಸ್ ಇರ್ಬೋದು ಸರ್ವೈವ್ ಆಗೋದ್ರಿಂದ ಇನ್ ಡೀಟೇಲ್ ನಾವು ಎವಲ್ಯೂಷನ್ ತಕ್ಕಂತ ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡು ಹೋಗ್ತೀವಿ. ಸೊ ಹಿಯರ್ ವಿ ಹ್ಯಾವ್ ಟು ನೋ ದಟ್ ಸೊ ವಿ ಆರ್ ಆರಿಜಿನೇಟೆಡ್ ಫ್ರಮ್ ವಾಟರ್. ನೀರಿನ ಸಹಾಯದಿಂದನೇ ನಾವು ಆರಿಜಿನೇಟ್ ಆಗಿರೋದ್ರಿಂದ ಸೊ ವಿ ಕಾಂಟ್ ಸರ್ವೈವ್ ಅಥವಾ ವಿ ಆರ್ ಅನ್ಸಸ್ಟೈನಬಲ್ ವಿತೌಟ್ ವಾಟರ್ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ವಾಟರ್ ಅನ್ನೋದು ವಾಟರ್ ದಟ್ ಏನಿರುತ್ತೆ ಅಂತ ಹೇಳಿದ್ರೆ ನಮಗೆ ಕಾಮನ್ ಆಗಿ ಗೊತ್ತಿರೋಗೆ ವಾಟ್ಸ್ ದ ಕಂಪೋಸಿಷನ್ ಆಫ್ ವಾಟರ್ ಅಂದ್ರೆ H2O ಅಂತ ಹೇಳಿ. ಬಟ್ H2O ಈ ಮಾತ್ರ ಇರೋದಿಲ್ಲ, ಅದನ್ನು ಬಿಟ್ಟು ಬೇರೆ ರೀತಿಯಾದ ಮಾಲಿಕ್ಯೂಲ್ಸ್ ಕೂಡ ಇರುತ್ತೆ. ಆ ರೀತಿಯ ಒಂದು ಮಾಲಿಕ್ಯೂಲ್ಸ್ ಒಂದು ಡಿಪೆಂಡೆನ್ಸ್ ಮೇಲೆ ಆರ್ಗನಿಸಮ್ಸ್ ಸರ್ವೈವ್ ಆಗ್ತಿದಾವೆ, ಸೊ ಆರಿಜಿನ್ ಆಗಿದ್ದಾವೆ, ಸರ್ವೈವ್ ಆಗ್ತಿದಾವೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ವಾಟರ್ನ whatever that ಏನೊಂದು composition ವಿಷಯಕ್ಕೆ ಬಂದ್ರೆ the water is made up of the different kinds of chemical composition ಅಂತ ಹೇಳ್ತಾ. Okay, so it is made up of different kinds of chemical composition ಅಂತ ಹೇಳ್ಬೋದು. ಇಷ್ಟು ರೀತಿಯಾದ ಒಂದು ಡಿಫರೆಂಟ್ ಕೈಂಡ್ಸ್ ಆಫ್ ಕೆಮಿಕಲ್ ಕಾಂಪೋಸಿಷನ್ ನಾವು ವಾಟರ್ ಕಂಟೆಂಟ್ ಅಂತ ಹೇಳ್ತೀವಿ. ಸೊ ಯಾವ ರೀತಿಯಾದ ಕೆಮಿಕಲ್ ಕಾಂಪೋಸಿಷನ್ ಅಂದ್ರೆ ಲೈಕ್ pH ಇರಬಹುದು. ಓಕೆ, ಸೊ pH ಕೂಡ ಒಂದು ಡಿಪೆಂಡೆನ್ಸ್ ಕೆಮಿಕಲ್ ಕಾಂಪೋಸಿಷನ್ ಕೂಡ ಅಷ್ಟೇ ವಾಟರ್ಗೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ಅದ್ರ ಜೊತೆಗೆ ಸಲೈನಿಟಿ ಇನ್ ದ ವಾಟರ್. ಸೊ ವಾಟರ್ ಮಾಲಿಕ್ಯೂಲ್ಸ್ ಇರತಕ್ಕಂಥ ಉಪ್ಪಿನಾಂಶ ಸಲೈನಿಟಿ ಕೂಡ ಅದು ಕೂಡ ಒಂದು ರೀತಿಯ ಕೆಮಿಕಲ್ ಕಾಂಪೋಸಿಷನ್ ಕೂಡ ಅಷ್ಟೇ ಆ ಒಂದು ಪರ್ಟಿಕ್ಯುಲರ್ ವಾಟರ್ ಅಲ್ಲಿ ಆರ್ಗನಿಸಮ್ ಸರ್ವೈವ್ ಆಗಲಿಕ್ಕೆ ಕಾರಣ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗೋದು. ಸೊ ಈ ರೀತಿಯಾದ ಒಂದು ಸಲೈನಿಟಿಯ ವಿಷಯಕ್ಕೆ ಬಂದ್ರೆ ಸಲೈನಿಟಿ ಇಸ್ ದ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗೋದು. ಸೊ pH ಇರ್ಬೋದು ಸೈಡ್ ಇರ್ಬೋದು ಎರಡು ಕೂಡ ಒಂದು ಮೋರ್ ಇಂಪಾರ್ಟೆನ್ಸ್ ತೋರಿಸುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ಈ ಒಂದು ಕೆಮಿಕಲ್ ಕಾಂಪೋಸಿಷನ್ ಡಿಪೆಂಡೆನ್ಸ್ ಮೇಲೆ ವಾಟ್ ಆರ್ ದ ಅಕ್ವಾಟಿಕ್ ಅನಿಮಲ್ಸ್ ಅಂತ ಏನ್ ಕರೀತೀವಿ. ಅಕ್ವಾಟಿಕ್ ಅನಿಮಲ್ಸ್ ಆರ್ ಪ್ರೆಸೆಂಟ್ಲಿ ವಾಟರ್ ಇಸ್ ಆಲ್ರೆಡಿ ಆಗಿರ್ಬೋದು ಅಷ್ಟೇ ವಾಟರ್ ನ ಡಿಪೆಂಡೆನ್ಸ್ ಮೇಲೆ ಬದುಕತಕ್ಕಂತ ಆರ್ಗಾನಿಸಮ್ಸ್ ನಾವು ಅಕ್ವಾಟಿಕ್ ಅನಿಮಲ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾದ ಅಕ್ವಾಟಿಕ್ ಅನಿಮಲ್ಸ್ ಸರ್ವೈವ್ ಆಗಬೇಕು ಅಂದ್ರೆ ಸೊ ನಾಟ್ ಓನ್ಲಿ ದ ಕಾಂಪೋಸಿಷನ್ ಆಫ್ ವಾಟರ್ H2 ಅಷ್ಟೇ ಅಲ್ಲ ಇರ್ತಕ್ಕಂಥ ಕೆಮಿಕಲ್ ಕಾಂಪೋಸಿಷನ್ ಲೈಕ್ pH ಮತ್ತು ಸಲೈನಿಟಿ ಕೂಡ ಒಂದು ಮೋರ್ ಇಂಪಾರ್ಟೆನ್ಸ್ ತೋರಿಸುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಸಲೈನಿಟಿ ಅಂದ್ರೆ ಏನು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ವಾಟರ್ ನಾವು ಒಂದು ಕ್ಯಾಟಗರಿನ ಮಾಡ್ತಾ ಹೋದ್ರೆ ಸೊ ವಾಟರ್ ನಾವು ಡ್ರಿಂಕಿಂಗ್ ವಾಟರ್ ಅಥವಾ ಸಾಲ್ಟ್ ವಾಟರ್ ಅಂತ ಮೇಜರ್ ಆಗಿ ಕ್ಯಾಟಗರೈಸೇಷನ್ ಮಾಡ್ತಾ ಹೋಗ್ತೀವಿ. ಸ್ವೀಟ್ ವಾಟರ್ ಅಥವಾ ಸಾಲ್ಟ್ ವಾಟರ್ ಅಥವಾ ಸಾಲ್ಟ್ ವಾಟರ್ ಸಿ ವಾಟರ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಯಾವ ಒಂದು ಬೇಸ್ ನ ಮೇಲೆ ಕ್ಯಾಟಗರಿ ಮಾಡ್ತೇವೆ ಅಂದ್ರೆ ಸೊ ಇಟ್ ಈಸ್ ಬೇಸ್ಡ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ salinity. ಓಕೆ, ಸೊ ಕಾನ್ಸಂಟ್ರೇಷನ್ ಆಫ್ ಸಲಿನಿಟಿಯ ಮೇಲೆ ಅಥವಾ ಏನೊಂದು ಸಲೈನ್ ಕಾಂಪೋನೆಂಟ್ ಅಥವಾ ಸಾಲ್ಟ್ ಕಾಂಪೋನೆಂಟ್ ಅಂತ ಏನಿದೆ ಅದರ ಎಷ್ಟು ಪ್ರಮಾಣವಾಗಿ ಯಾವ ಒಂದು ನೀರಿನಲ್ಲಿ ಇದೆ ಅನ್ನೋದ್ರ ಮೇಲೆ ವಾಟರ್ ನಾವು ಕ್ಯಾಟಗರೈಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಯಾವ ರೀತಿ ಕ್ಯಾಟಗರೈಸ್ ಮಾಡ್ತೀವಿ ವಾಟರ್ ಸಲಿನಿಟಿ ಕಾನ್ಸಂಟ್ರೇಷನ್ ಆಫ್ ಸಲಿನಿಟಿ ಅಂತ ಹೇಳ್ತಾರೆ. ಇಫ್ ದ ಕಾನ್ಸಂಟ್ರೇಷನ್ ಆಫ್ ದಿ ಸಲಿನಿಟಿ ಇನ್ ದಿ ವಾಟರ್ ಈಸ್ ಮೋರ್ ದ್ಯಾನ್ ಆರ್ ಲೆಸ್ ದ್ಯಾನ್. ಓಕೆ, ಸೊ ಮೋರ್ ದ್ಯಾನ್ ಅಂತಿನ ಇಟ್ ಶುಡ್ ಬಿ ಎ ಲೆಸ್ ದ್ಯಾನ್. ಓಕೆ, less than 5% of salinity ಇದ್ರೆ ಸೊ ಅದನ್ನ ನಾವು ರಿಕಾರ್ಡ್ as inland water ಅಂತ ಹೇಳ್ತಾ ಹೋಗೋದು. ಓಕೆ, ಸೊ ಇನ್ಲ್ಯಾಂಡ್ ವಾಟರ್ ನಾವು ಕುಡಿತಕ್ಕಂಥ ಡ್ರಿಂಕಿಂಗ್ ವಾಟರ್ ಇದೆ ಅದನ್ನ ಪ್ಯೂರ್ H2 ಅಂತ ನಾವು ಹೇಳಿದಾಗಲ್ಲ. ಪ್ಯೂರ್ H2 ಇದ್ರೆ ಅದನ್ನ ಕುಡಿದು ಕೂಡ ವಾಟರ್ ಯಾವುದೇ ರೀತಿಯಾದ ಪ್ರಯೋಜನ ನಮ್ಮ ಬಾಡಿಗೆ ಸಿಗಲ್ಲ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ವಾಟರ್ ದಟ್ ಏನೊಂದು ಇನ್ಲ್ಯಾಂಡ್ ವಾಟರ್ ಅಥವಾ ಸ್ವೀಟ್ ವಾಟರ್ ಅಂತ ಏನ್ ಕರಿತೀವಿ ಸೊ ಅದು ಶುಡ್ ಬಿ ಲೆಸ್ ದ್ಯಾನ್ 5% ಇರಬೇಕು. ಸಲಿನಿಟಿ ಇರ್ತಕ್ಕಂಥ ಸಾಲ್ಟ್ ಕಾನ್ಸಂಟ್ರೇಷನ್ ಅನ್ನೋದು ಲೆಸ್ ದ್ಯಾನ್ 5% ಇರಬೇಕು. ಸೊ ಅದನ್ನ ನಾವು ಇನ್ಲ್ಯಾಂಡ್ ವಾಟರ್ ಅಂತ ಹೇಳ್ತೀವಿ. ಇನ್ಲ್ಯಾಂಡ್ ವಾಟರ್ ಅಂದ್ರೆ ಸಿ ವಾಟರ್ ಯಾವ ರೀತಿಯಾದ ಕಾನ್ಸಂಟ್ರೇಷನ್ ಇದೆ ಅಂದ್ರೆ ದ ಕಾನ್ಸಂಟ್ರೇಷನ್ ಈಸ್ ಅಬೌಟ್ ದಟ್ ಸೊ 30 to 35% ಅಂತ ನಾವು ಹೇಳ್ತಾ ಹೋಗೋದು. ಓಕೆ, ಸೊ ವಾಟ್ ಆರ್ ದಟ್ 30 ರಿಂದ 35% ಅಷ್ಟು ಸಲಿನಿಟಿ ಅನ್ನುವಂಥದ್ದಿದ್ರೆ ಸೊ ಅದನ್ನ ನಾವು ಸಾಲ್ಟ್ ವಾಟರ್ ಅಥವಾ ಸಿ ವಾಟರ್ ಅಂತ ಕರೀತಾ ಹೋಗೋದು. ಓಕೆ, ಸೊ ಈ ರೀತಿಯಾಗಿ ಕಾನ್ಸಂಟ್ರೇಷನ್ ಆಫ್ ಸಲಿನಿಟಿ ಮೇಲೆ ವಾಟರ್ ನ ಎರಡು ರೀತಿಯಾದ ಕ್ಯಾಟಗರಿ ನಾವು ಮಾಡಿದ್ವಿ ಅಂತ ಹೇಳ್ಬೋದು. ಸೊ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದಟ್ ಹೈಸ್ಕೂಲ್ ಅಲ್ಲಿ ಆಲ್ರೆಡಿ ಕಲ್ತಿದ್ವಿ. ಓಕೆ, ಸೊ ಆಲ್ಸೋ ಡಿಫರೆನ್ಸ್ ಬಿಟ್ವೀನ್ ಹಾರ್ಡ್ ವಾಟರ್ ಅಂಡ್ ಸಾಫ್ಟ್ ವಾಟರ್ ಅಂತ ಸೊ ಒಂದು ಕಾನ್ಸೆಪ್ಟ್ ಅಲ್ಲಿ ಪೂರ್ತಿ ಕಲ್ತಿದ್ವಿ. ಬಟ್ ಇಟ್ ಇಸ್ ಅ ಬ್ರೀಫ್ ಏನೊಂದು ಸ್ಟಡೀಸ್ ಅಷ್ಟೇನೆ.
ಸೊ ಈ ರೀತಿಯಾದ ಒಂದು ಕಾನ್ಸಂಟ್ರೇಷನ್ ಆಮೇಲೆ ಸಿ ವಾಟರ್ ಇದೆ ಅಂದ್ರೆ ಕಂಪ್ಲೀಟ್ 100% ಕಾನ್ಸಂಟ್ರೇಷನ್ ಇಲ್ಲ, ಕಂಪ್ಲೀಟ್ 100% ಸೆಲೆನಿಟಿ ಇದೆ, ಯಾವ ರೀತಿಯಾದ ಆರ್ಗನ್ಸ್ ಕೂಡ ಸರ್ವೈವ್ ಆಗಲಿಕ್ಕೆ ಆಗೋದಿಲ್ಲ. ಸಿ ವಾಟರ್ ಆದ್ರೂ ಕೂಡ ಅಷ್ಟೇ ಜಸ್ಟ್ 30 to 35% ಅಷ್ಟು ಸೆಲೆನಿಟಿ ಕಾನ್ಸಂಟ್ರೇಷನ್ ಇರುತ್ತೆ. ಸೊ 5% ಗಿಂತ ಕಮ್ಮಿ ಇರೋದನ್ನ ನಾವು ಇನ್ಲ್ಯಾಂಡ್ ವಾಟರ್ ಅಂತ ಕರೀತಾರೆ. ಓಕೆ, ಸೊ ಈ ರೀತಿಯಾದ ಒಂದು ಕಾಂಪೋಸಿಷನ್ ನಾವು ಕೆಮಿಕಲ್ ಕಾಂಪೋಸಿಷನ್ ನಾವು ವಾಟರ್ ನಾವು ವಾಟರ್ ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ಕಾನ್ಸಂಟ್ರೇಷನ್ ಸೆಲೆನಿಟಿ ಆಫ್ ಕಾನ್ಸಂಟ್ರೇಷನ್ ಆಫ್ ಸೆಲೆನಿಟಿ ಮೇಲೆ ಆರ್ಗನಿಸಮ್ಸ್ ಗಳು ಡಿಪೆಂಡ್ ಆಗ್ತಿರುತ್ತೆ ಅಂತ ಹೇಳ್ಬೋದು. ಸೊ ಇನ್ಲ್ಯಾಂಡ್ ವಾಟರ್ ಅಥವಾ ಏನೊಂದು ಪಾಂಡ್ಸ್ ಇರ್ಬೋದು, ಲೇಕ್ಸ್ ಇರ್ಬೋದು, ರಿವರ್ಸ್ ಇರ್ಬೋದು. ಓಕೆ, ಸೊ ಆ ರೀತಿಯಾದ ಒಂದು ಏನೊಂದು ವಾಟರ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇರ್ಬೋದು ಅಥವಾ ವಾಟರ್ನ ಒಂದು ರಿಸೋರ್ಸ್ ಅಲ್ಲಿ ಅನಿಮಲ್ಗಳು ಅಕ್ವಾಟಿಕ್ ಅನಿಮಲ್ಸ್ ಗಳು ಸರ್ವೈವ್ ಆಗ್ತಿದ್ವಿ ಅಂದ್ರೆ ಅದರಲ್ಲಿ ಸೆಲೆನಿಟಿ ಅನ್ನೋದು 5% ಗಿಂತ ಕಮ್ಮಿ ಇರಬೇಕು, ಆಗ ಮಾತ್ರ ಇನ್ಲ್ಯಾಂಡ್ ಆಗಿ ಅಕ್ವಾಟಿಕ್ ಅನಿಮಲ್ಸ್ ಅಂತ ಕರೀತೀವಿ. ಸಿ ವಾಟರ್ ವಿಷಯಕ್ಕೆ ಬಂದ್ರೆ ಇಟ್ ಶುಡ್ ಬಿ 30-35% ಅಷ್ಟು ಸೆಲೆನಿಟಿ ಇರಬೇಕು, ಆಗ ಮಾತ್ರ ಸಿ ಅಕ್ವಾಟಿಕ್ ಅನಿಮಲ್ಸ್ ಅಂತ ನಾವು ಕರೀತಾ ಹೋಗ್ತೀವಿ. ಸೊ ಈ ರೀತಿಯ ಡಿಪೆಂಡೆನ್ಸ್ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋದ್ರು. ಸೊ ಇವನ್ ದಟ್ ಇಷ್ಟೇ ಅಲ್ಲ, a kind of salinity ವಿಷಯಕ್ಕೆ ಬಂದ್ರೆ there is a less than or equal to the 100%. ಸೊ less than 100% ಕಾನ್ಸಂಟ್ರೇಷನ್ ಆಫ್ salinity ಕೂಡ 100% ಅಷ್ಟು salinity ಕಾನ್ಸಂಟ್ರೇಷನ್ ಇರ್ತಕ್ಕಂಥ ವಾಟರ್ ಕೂಡ ಇದೆ. ಸೊ ಅದನ್ನು ನಾವು ಹೈಪರ್ ಸಲೈನ್ ವಾಟರ್ ಅಂತ ಕರೀತಾರೆ. ಓಕೆ, ಇಟ್ ಈಸ್ ಸೆಡ್ ಟು ಬಿ ಹೈಪರ್ ಸಲೈನ್ ವಾಟರ್ ಅಂತ ಹೇಳ್ಬೋದು. ಸೊ ಈ ಒಂದು ಲೆಸ್ ದನ್ 100% ಕಾನ್ಸಂಟ್ರೇಷನ್ ಸೆಲೆನಿಟಿ ಕಾನ್ಸಂಟ್ರೇಷನ್ ಕಮ್ಮಿ ಇರ್ತಕ್ಕಂಥ ವಾಟರ್ ಸೋರ್ಸಸ್ ಕೂಡ ಇದೆ. ಸೊ ಅಲ್ಲಿ ವಾಟರ್ ನಾವು ಡೆಡ್ ಸಿ ಅಂತ ಏನ್ ಕರಿತೀವಿ, ಓಕೆನಾ. ಸೊ ಆ ಒಂದು ಸಾಲ್ಟ್ ಲೇಕ್ ಇರ್ಬೋದು, ಡೆಡ್ ಸಿ ಅಂತ ನಾವೇನ್ ಕರಿತಾ ಹೋಗ್ತೀವಿ ಜನರಲ್ ಆಗಿ ಗೊತ್ತಿರುವಂತದ್ದು. ಸೊ ಅದನ್ನು ಲೆಸ್ ದನ್ 100% ಸಿ ಕಾನ್ಸಂಟ್ರೇಷನ್ ಇದೆ. ಸೊ ಬಟ್ ಕೆಲವೊಂದು ಅನಿಮಲ್ಸ್ ಅಲ್ಲೂ ಕೂಡ ಆ ಒಂದು ಟೈಟಲ್ ಕೂಡ ಅಷ್ಟೇ ಸರ್ವ್ ಆಗ್ತಕ್ಕಂಥ ಕೆಲವು ಸೆಲೆಕ್ಟೆಡ್ ಅನಿಮಲ್ಸ್ ಮಾತ್ರ ಆ ಒಂದು ಲೆವೆಲ್ ಹೈಪರ್ ಸಲೈನ್ ವಾಟರ್ ಸರ್ವೈವ್ ಆಗ್ತಕ್ಕಂಥ ಕೆಪಾಸಿಟಿ ಇದೆ ಅಂತ ನಾವು ಹೇಳ್ತಾ ಹೋದ್ರು. ಸೊ ವಾಟ್ ಇಸ್ ಹೈಪರ್ ಸಲೈನ್ ವಾಟರ್ ಅಂದ್ರೆ ಇಟ್ ಶುಡ್ ಬಿ ಲೆಸ್ ದನ್ 100% ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಸೆಲೆನಿಟಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ವಾಟರ್ ನಾವು ಕ್ಯಾಟಗರೈಸ್ ಮಾಡಿದ್ವಿ. ಸೊ ಡಿಪೆಂಡ್ ಆನ್ ದಿಸ್ ಕೈಂಡ್ ಆಫ್ ದಿ ಕಾನ್ಸಂಟ್ರೇಷನ್ ಅಂಡ್ ದ pH ದ ಅಕ್ವಾಟಿಕ್ ಅನಿಮಲ್ಸ್ ವಿಲ್ ಬಿ ಅಥವಾ ಸರ್ವೈವ್ ಆಫ್ ದಿ ಅಕ್ವಾಟಿಕ್ ಅನಿಮಲ್ಸ್ ವಿಲ್ ಬಿ ಏನಂತ ಕ್ಯಾಟಗರೈಸ್ಡ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಈ ರೀತಿಯಾದ ಒಂದು ಅನಿಮಲ್ಸ್ ಏನಿರುತ್ತೆ ಈ ಒಂದು ಕಾನ್ಸಂಟ್ರೇಷನ್ ಅಲ್ಲೂ ಕೂಡ ಅಷ್ಟೇ ಟಾಲರೆನ್ಸ್ ನ ಪಡ್ಕೊಂಡಿರುತ್ತೆ ಕೆಲವೊಂದು ಸೆಲೆಕ್ಟೆಡ್ ಅನಿಮಲ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಆ ರೀತಿಯಾದ ಒಂದು ಟಾಲರೆನ್ಸ್ ನ ವಿಷಯಕ್ಕೆ ಬಂದ್ರೆ ಸೊ ಎರಡು ರೀತಿಯಾಗಿ ಆರ್ಗನಿಸಮ್ಸ್ ಕ್ಯಾಟಗರೈಸ್ ಟಾಲರೆನ್ಸ್ ನಾವು ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ ಅಥವಾ ಕ್ಯಾಟಗರೈಸೇಷನ್ ನ ಮಾಡ್ತಾ ಹೋಗ್ತೀವಿ. ಸೊ ದ ಕಾನ್ಸಂಟ್ರೇಷನ್ ಆಫ್ ದಿ ಟಾಲರೆನ್ಸ್ ಆಫ್ ದಿ ಸಾಲ್ಟ್ ವಾಟರ್ ಅಥವಾ ಸಾಲ್ಟ್ ಆಫ್ ಎನ್ ಆರ್ಗನಿಸಮ್ಸ್, ಓಕೆನಾ. ಸೊ ಈ ಒಂದು ಕಾನ್ಸಂಟ್ರೇಷನ್ ಸೆಲೆನಿಟಿ ಮೇಲೆ ಕೆಲವೊಂದು ಅನಿಮಲ್ಸ್ ಟಾಲರೆನ್ಸ್ ನಾವು ಕ್ಯಾಟಗರಿ ಮಾಡ್ತಾ ಹೋಗ್ತೀವಿ. ಸೊ ಯಾವ ರೀತಿಯಾಗಿ ಟಾಲರೆನ್ಸ್ ನ ನೋಡ್ತೀವಿ ಅಂತ ಹೇಳ್ತಾ ಹೋದ್ರೆ a kind of organism which can tolerate wide range of salinity. Okay, the organisms tolerate wide range of salinity. Okay, so ಯಾವ ರೀತಿಯಾದ ಒಂದು ಆರ್ಗಾನಿಸಮ್ಸ್ ವೈಡ್ ರೇಂಜ್ ಆಫ್ ಸೆಲೆನಿಟಿ ನ ಟಾಲರೇಟ್ ಮಾಡ್ಕೊಂಡು ಬದುಕ್ತಾ ಹೋಗುತ್ತೆ. ಸೊ ಆ ರೀತಿಯಾದ ಒಂದು ಆರ್ಗಾನ್ಸ್ ಯಾವ ರೀತಿ ಕ್ಯಾಟಗರಿ ಮಾಡ್ತೀವಿ ಅಂದ್ರೆ ದೇ ಆರ್ ಸೆಟ್ ಇದೆ ಯೂರಿ ಹ್ಯಾಲಿನ್ ಅಂತ ಕರೀತಾರೆ. ಓಕೆ, ಯೂರಿ ಹ್ಯಾಲಿನ್ ಅಂತ ಕರೀಬೋದು. ಓಕೆ, ಸೊ ಟೆಂಪರೇಚರ್ ಗೆ ಥರ್ಮೋಸ್ಟಿನೋಥರ್ಮಲ್ ಅಂತ ಕರೀತೀವಿ, ಬಟ್ ಇಲ್ಲಿ ಹ್ಯಾಲಿನ್ ಅಂತ ಕರೀತಾ ಹೋಗ್ತೀವಿ. ಯಾಕಂದ್ರೆ ಆರ್ಗಾನ್ಸ್ ವಿಚ್ ಟಾಲರೇಟ್ ವೈಡ್ ರೇಂಜ್ ಆಫ್ ಸೆಲೆನಿಟಿ. ಸೊ ವೈಡ್ ರೇಂಜ್ ಆಫ್ ಸೆಲೆನಿಟಿ ನ ಟಾಲರೇಟ್ ಮಾಡ್ಕೊಂಡು ಬರ್ತಕ್ಕಂಥ ಅನಿಮಲ್ಸ್ ನಾವು ಯೂರಿ ಹ್ಯಾಲಿನ್ ಅಂತ ಹೇಳ್ತೀವಿ. ನಥಿಂಗ್ ಬಟ್ ಸಿ ವಾಟರ್ ಅನಿಮಲ್ಸ್. ಓಕೆ, ಸಿ ಅನಿಮಲ್ಸ್ ಅಂತ ಹೇಳ್ತೀವಿ, ಅಕ್ವಾಟಿಕ್ ಕ್ರಿಯೇಚರ್ಸ್, ಸಿ ಅಕ್ವಾಟಿಕ್ ಕ್ರಿಯೇಚರ್ಸ್ ಏನಿರುತ್ತೆ ಸೊ ಅದನ್ನ ನಾವು ಯೂರಿ ಹ್ಯಾಲಿನ್ ಅನಿಮಲ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ದ ಆರ್ಗಾನಿಸಮ್ಸ್ ವಿಚ್ ಕ್ಯಾನ್ ಸರ್ವೈವ್ organisms which can tolerate or survive in narrow range of narrow range of salinity. So ಈ ರೀತಿಯಾದ ಒಂದು ಅನಿಮಲ್ಸ್ ನಾವು ಸ್ಟಿನೋಹ್ಯಾಲಿನ್ ಅಂತ ಕರೀತಾರೆ. ಓಕೆ, ಸೊ ದೋಸ್ ಆರ್ ಸೆಡ್ ಟು ಬಿ ದಟ್ ಸ್ಟಿನೋಹ್ಯಾಲಿನ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಅನಿಮಲ್ಸ್ ನಾವು ಕ್ಯಾಟಗರೈಸೇಷನ್ ಮಾಡಿದೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಸ್ಟಿನೋಹ್ಯಾಲಿನ್ ಅನಿಮಲ್ಸ್ ವಾಟ್ ಆಫ್ ದ ಇನ್ಲ್ಯಾಂಡ್ ಅಕ್ವಾಟಿಕ್ ಅನಿಮಲ್ಸ್ ಏನಿದೆ ಸೊ ನಾವು ಸ್ಟಿನೋಹ್ಯಾಲಿನ್ ಸೇರಿಸ್ತಾ ಹೋಗ್ತೀವಿ. ಸೊ ಯೂರಿಹ್ಯಾಲಿನ್ ಬಂದ್ರೆ ಸಿ ವಾಟರ್ ಕ್ರಿಯೇಚರ್ಸ್ ಏನಿದೆ ಸೊ ಅದನ್ನ ನಾವು ಯೂರಿಹ್ಯಾಲಿನ್ ಒಂದು ಕ್ಯಾಟಗರಿಗೆ ಸೇರಿಸ್ತೀವಿ ಅಂತ ಹೇಳ್ಬೋದು.
ಸೊ ಈ ರೀತಿಯಾಗಿ ಒಂದು ಸೊ ಏನೊಂದು ವಾಟರ್ ಅಂತಕ್ಕಂಥ ಒಂದು A/T ಫ್ಯಾಕ್ಟರ್ ಡಿಪೆಂಡೆನ್ಸ್ ಆಗಿ ಅಥವಾ ಏನೊಂದು ಅಫೆಕ್ಟಿವ್ ಆಗಿ ಇದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ದಿಸ್ ಅಬೌಟ್ ದಟ್ ಸೆಕೆಂಡ್ ಆಫ್ ದಿ ಸೆಕೆಂಡ್ ಮೇಜರ್ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ದಟ್ ವಾಟರ್ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಒಂದು A/T ಫ್ಯಾಕ್ಟರ್ ನ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಸೊ ನಥಿಂಗ್ ಬಟ್ ದಟ್ ಲೈಟ್ ಅಂತ ಹೇಳ್ಬೋದು. ಸೊ ಲೈಟ್ ಅಂತಕ್ಕಂಥ ಒಂದು A/T ಫ್ಯಾಕ್ಟರ್ ನ ಬಗ್ಗೆ ಬೆಳಕು ಅಂತ ಏನ್ ಕರಿತೀವಿ, ಸೊ ಆ ಒಂದು A/T ಫ್ಯಾಕ್ಟರ್ ನ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಟೆಂಪರೇಚರ್ ಆಯ್ತು, ವಾಟರ್ ಆಯ್ತು. ಸೊ ಲೈಟ್ ಅಂತಕ್ಕಂಥ ಒಂದು ವಾಟರ್ ಇನ್ನೊಂದು A/T ಫ್ಯಾಕ್ಟರ್ ನ ಮೇಲೆ ಯಾವ ರೀತಿ ನಾವು ಡಿಪೆಂಡೆಂಟ್ ಆಗಿದ್ದೀವಿ, ಸೊ ಯಾವ ರೀತಿಯಾಗಿ ಒಂದು ಬಯೋಟಿಕ್ ಫ್ಯಾಕ್ಟರ್ಸ್ ಅಥವಾ ಲಿವಿಂಗ್ ಸರ್ವೈವಲ್ಗೆ ಇದು ಯಾವ ರೀತಿಯ ಕಾರಣ ಆಗಿದೆ, ಯಾವ ರೀತಿಯ ಸಹಾಯಕವಾಗಿದೆ ಅಂತ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಲೈಟ್ ಅಂತಕ್ಕಂಥ ವಿಷಯಕ್ಕೆ ಬಂದ್ರೆ ಸೊ ಈ ಕೈಂಡ್ ಆಫ್ ಲೈಟ್ ಆ ಟೆಂಪರೇಚರ್ ಅಂಡ್ ಲೈಟ್ ಗೆ ಎರಡು ಕೂಡ ಡಿಫರೆನ್ಸ್ ಇದೆ. ವಿ ಕಾಂಟ್ ಕಂಪೇರ್ ದಟ್. ಸೊ ಬೆಳಕಿಗೆ ಮತ್ತೆ ವಾಟರ್ ಏನಕ್ಕೆ ಉಷ್ಣಾಂಶಕ್ಕೆ ನಾವು ಸೊ ಕಂಪ್ಯಾರಿಸನ್ ಮಾಡ್ಕೋಬಹುದು. ಸೊ ಅದೇ ಒಂದು ರೀತಿಯಾದ A/T ಫ್ಯಾಕ್ಟರ್, ಇದೇ ಒಂದು ರೀತಿಯಾದ A/T ಫ್ಯಾಕ್ಟರ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಲೈಟ್ ಅಂತಕ್ಕಂಥ ವಿಷಯಕ್ಕೆ ಬಂದ್ರೆ ಸೊ how it will be responsible ಅಂದ್ರೆ it is directly responsible. Okay, so light is directly responsible for what ಅಂದ್ರೆ it is directly responsible for growth, development and survivability ಅಂತ ಹೇಳ್ಬೋದು ಅಥವಾ ಡಿಫರೆನ್ಸಿಯೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಇಟ್ is directly responsible for It is directly responsible for growth, development and differentiation of plants. Okay, so plant ಗಳು ಬೆಳವಣಿಗೆಗೆ ಅಥವಾ ವಿಕಾಸಕ್ಕೆ ಡೆವಲಪ್ಮೆಂಟ್ ಅಥವಾ ಡಿಫರೆನ್ಸಿಯೇಷನ್ ಆಗಲಿಕ್ಕೆ ಸೊ ಈ ಒಂದು ಪ್ಲಾಂಟ್ ಏನೊಂದು ಲೈಟ್ ಅನ್ನೋದು ತುಂಬಾನೇ ಒಂದು ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಸೆಡ್ ಟು ಬಿ ಡಿಫರೆನ್ಸಿಯೇಷನ್. Okay, so it is directly responsible for the growth, development and differentiation of the majorly plants ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಲೈಟ್ ನ ಬಗ್ಗೆ ತಿಳ್ಕೊಳ್ತಾವ್ರೆ. ಸೊ ಒಂದೊಂದು ಅಟ್ಮಾಸ್ಫಿಯರ್ ಕೂಡ ಒಂದೊಂದು ರೀತಿಯಾದ ಒಂದು ಲೈಟ್ ಇಂಟೆನ್ಸಿಟಿನ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಆ ರೀತಿಯಾದ ಒಂದು ಲೈಟ್ ಇಂಟೆನ್ಸಿಟಿ ಇನ್ ದಿ ಅಟ್ಮಾಸ್ಫಿಯರ್. ಓಕೆ, light intensity in the atmosphere. ಸೊ ಅಟ್ಮಾಸ್ಫಿಯರ್ ಅಲ್ಲಿ ಲೈಟ್ ಇಂಟೆನ್ಸ್ ಆಗಲಿಕ್ಕೆ ಅಥವಾ ಪೆನೆಟ್ರೇಟ್ ಮಾಡಲಿಕ್ಕೆ ಸೊ ಕೆಲವೊಂದು ಫ್ಯಾಕ್ಟರ್ಸ್ ಗಳು ಕಾರಣ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ಒಂದೊಂದು ರೀಜನ್ ಅಲ್ಲೂ ಕೂಡ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಏನ್ ಕೋಸ್ಟಲ್ ರೀಜನ್ ಹೋದ್ರೆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಅದೇ ನಮ್ಮ ಒಂದು ಟೆಂಪರೇಟ್ ಝೋನಿಗೆ ಬಂದ್ರೆ ಸೊ ಲೈಟ್ ಇಂಟೆನ್ಸಿಟಿ ಕಮ್ಮಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಆ ರೀತಿ ಒಂದೊಂದು ಅಟ್ಮಾಸ್ಫಿಯರ್ ಕೂಡ ಒಂದು ಲೈಟ್ ಇಂಟೆನ್ಸಿಟಿ ಏನಕ್ಕೆ ವೇರಿಯೇಷನ್ ಆಗುತ್ತೆ ಅಂದ್ರೆ ಸೊ ಲೈಟ್ ಇಂಟೆನ್ಸಿಟಿ atmosphere is majorly depend on that. How it will be dependent ಅಂತ ಹೇಳ್ತಾರೆ. ಕೆಲವೊಂದು ಫ್ಯಾಕ್ಟರ್ಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ವಾಟ್ ಕೈಂಡ್ ಆಫ್ ದಿ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ, ಸೀಸನ್ ಇರ್ಬೋದು. ಓಕೆ, ಸೊ ಒಂದೊಂದು ಸೀಸನ್ ಕೂಡ ಅಷ್ಟೇ ಅಟ್ಮಾಸ್ಫಿಯರ್ ಲೈಟ್ ಇಂಟೆನ್ಸಿಟಿ ಚೇಂಜ್ ಆಗೋದಕ್ಕೆ ಸೀಸನ್ ಕೂಡ ಕಾರಣ ಆಗಿರುತ್ತೆ ಅಂತ ಹೇಳ್ತಾ ಹೋಗೋದು. ಅದೇ ರೀತಿಯಾಗಿ ಆಲ್ಟಿಟ್ಯೂಡ್ಸ್ ಇರ್ಬೋದು. ಸೊ ಒಂದೊಂದು ಆಲ್ಟಿಟ್ಯೂಡ್ಸ್ ಅಲ್ಲಿ ಕೂಡ ಒಂದೊಂದು ರೀತಿಯಾದ ಒಂದು ಲೈಟ್ ಇಂಟೆನ್ಸಿಟಿ ನಾವು ನೋಡ್ತಾ ಹೋಗ್ತೀವಿ. ಅಲಾಂಗ್ ವಿತ್ ದಟ್ ಲ್ಯಾಟಿಟ್ಯೂಡ್ಸ್ ಇರ್ಬೋದು. ಓಕೆ, ಸೊ ಸೀಸನ್ಸ್ ಇರ್ಬೋದು, ಆಲ್ಟಿಟ್ಯೂಡ್ ಇರ್ಬೋದು ಅಥವಾ ಲ್ಯಾಟಿಟ್ಯೂಡ್ಸ್ ಇರ್ಬೋದು. ಸೊ ಈ ರೀತಿಯಾಗಿ ಕೆಲವೊಂದು ಫ್ಯಾಕ್ಟರ್ಸ್ ಗಳು, ಮೇಜರ್ ಫ್ಯಾಕ್ಟರ್ಸ್ ಗಳು ಈ ಒಂದು ಅಟ್ಮಾಸ್ಫಿಯರಿಕ್ ಕಂಡೀಷನ್ ಅಥವಾ ಡಿಫರೆಂಟ್ ಕೈಂಡ್ಸ್ ಆಫ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಅಲ್ಲಿ ಲೈಟ್ ಇಂಟೆನ್ಸಿಟಿ ವೇರಿಯೇಷನ್ ಆಗಲಿಕ್ಕೆ ಕಾರಣ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದೇ ಒಂದು ರೀಸನ್ ವೈದ ಒಂದೊಂದ್ ಕಡೆ ಒಂದೊಂದು ಲೈಟ್ ಇಂಟೆನ್ಸಿಟಿ ಏನಕ್ಕೆ ಇರುತ್ತೆ ಅನ್ನೋದಕ್ಕೆ ಇದೇ ಒಂದು ಕಾರಣ ಅಂತ ಹೇಳ್ತಾ ಹೋಗ್ಬೋದು. ಸೊ ಆದ್ರೂ ಕೂಡ ಅದು ಮೇಜರ್ ಆಗಿ ಪ್ಲಾಂಟ್ ನ ಮೇಲೆ ಏನೊಂದು ಇಂಟೆನ್ಸಿಟಿ ಏನಂತದ್ದು ಮೇಜರ್ ರೋಲ್ ಅಪ್ಲೈ ಮಾಡುತ್ತೆ ಕಂಪೇರ್ ಟು ದಟ್ ಅನಿಮಲ್ಸ್ ನ ಮೇಲೆ ಅಂತ ನಾವು ಹೇಳ್ತಾ ಹೋದು. ಹಂಗಂತ ಅನಿಮಲ್ಸ್ ಮೇಲೆ ಮಾಡೋಕೆ ಅಂತ ಅಲ್ಲ, ಅನಿಮಲ್ಸ್ ಕೂಡ ಮೇಲೆ ಕೂಡ ಅಷ್ಟೇ ಇದೊಂದು A/T ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಯಾವ ರೀತಿಯಾಗಿ ನಾವು ಅಂತ ತಿಳ್ಕೊಂಡ ಫಸ್ಟ್ ವಿ ಕಮ್ ಟು ದಟ್ ಲೈಟ್. ಸೊ ಈ ಒಂದು ಲೈಟ್ ಪ್ಲಾಂಟ್ಸ್ ನ ವಿಷಯಕ್ಕೆ ಬಂದ್ರೆ ಪ್ಲಾಂಟ್ ನ ವಿಷಯದಲ್ಲಿ ಹೇಳ್ತಾರೆ. ಸೊ ಲೈಟ್ ಎ ಕೈಂಡ್ ಆಫ್ ಆರ್ಗಾನಿಸಮ್ ವಿಚ್ ರಿಕ್ವೈರ್ ಹೈಯರ್ ಲೆವೆಲ್ ಆಫ್ ಲೈಟ್ ಇಂಟೆನ್ಸಿಟಿ. ಓಕೆ, ಸೊ ಯಾವ ರೀತಿಯಾದ ಒಂದು ಆರ್ಗಾನಿಸಮ್ಸ್ ಅಥವಾ ಯಾವ ರೀತಿಯಾದ ಒಂದು ಪ್ಲಾಂಟ್ ಕ್ಯಾಟಗರಿಗೆ ಲೈಟ್ ಇಂಟೆನ್ಸಿಟಿ ಹೆಚ್ಚಿನ ಪ್ರಮಾಣವಾಗಿ ಬೇಕಾಗಿರುತ್ತೆ. ಓಕೆ, ಅಥವಾ ಈ ಒಂದು ಲೈಟ್ ಇಂಟೆನ್ಸಿಟಿ ಮೇಲೆ ಡಿಪೆಂಡೆನ್ಸ್ ಮೇಲೆ ಗ್ರೋತ್ ಆಗ್ತಕ್ಕಂಥ ಒಂದು ಪ್ಲಾಂಟ್ಸ್ ನ ಮೇಲೆ ಲೈಟ್ ಇಂಟೆನ್ಸಿಟಿ ರಿಕ್ವೈರ್ಡ್ ಪ್ಲಾಂಟ್ಸ್ ಅಂತ ಹೇಳ್ಬೋದು. ಓಕೆ, a kind of plants which require higher or lower ಅಥವಾ whatever the
ಡಿಪೆಂಡ್ ಆಗಿರ್ತಕ್ಕಂಥ ಒಂದು ಪ್ಲಾಂಟ್ಸ್ ನ ಒಂದು ರೀತಿಯ ಕ್ಯಾಟಗರಿ ನಾವು ಮಾಡ್ತಾ ಹೋಗ್ತೀವಿ. ದೋಸ್ ಆರ್ ಸೆಡ್ ಟು ಬಿ ದಟ್ ಎಲಿಫೈಟ್ಸ್ ಅಂತ ಹೇಳ್ಬೋದು. ಓಕೆ, ಎಲಿಫೈಟ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ meant by ಎಲಿಫೈಟ್ಸ್ ಅಂತ ಹೇಳ್ತಾರೆ a kind of category of plants which are dependent on the light intensity element. ಸೊ ಆ ಒಂದು ಪರ್ಟಿಕ್ಯುಲರ್ ಅಟ್ಮಾಸ್ಫಿಯರ್ ಅಥವಾ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ ಎಷ್ಟು ಪ್ರಮಾಣವಾದ ಒಂದು ಲೈಟ್ ಇಂಟೆನ್ಸಿಟಿ ಪೆನೆಟ್ರೇಷನ್ ಇದೆ ಅನ್ನೋ ಒಂದು ಡಿಪೆಂಡೆನ್ಸ್ ಮೇಲೆ ಕೆಲವೊಂದು ಪ್ಲಾಂಟ್ಸ್ ಗಳು ಆ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಮಾತ್ರ ಬೆಳೀತಾವೆ. ಸೊ ಆ ರೀತಿಯಾಗಿ ಡಿಪೆಂಡ್ ಆಗಿರ್ತಕ್ಕಂಥ ಪ್ಲಾಂಟ್ಸ್ ನಾವು ಎಲಿಫೈಟ್ಸ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಪ್ಲಾಂಟ್ಸ್ ಆರ್ ಬಿಲಾಂಗ್ಸ್ ಟು ದ ಎಲಿಫೈಟ್ಸ್ ಅನ್ಬೋದು. ಯಾಕಂದ್ರೆ ಲೈಟ್ ಇಂಟೆನ್ಸಿಟಿ ಡಿಪೆಂಡೆನ್ಸ್ ಮೇಲೆ ಈ ಒಂದು ಪ್ಲಾಂಟ್ ಗಳು ಬೆಳೀತಾರೆ. ಯಾಕಂದ್ರೆ ಸೊ ಇಟ್ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಒಂದು ಪ್ಲಾಂಟ್ ಗ್ರೋತ್ ಡೆವಲಪ್ಮೆಂಟ್ ಮೇಲೆ ಡಿಫ್ರೆನ್ಶಿಯೇಟ್ ಆಗಲಿಕ್ಕೆ ಡೈರೆಕ್ಟ್ಲಿ ಈ ಒಂದು ಲೈಟ್ ಇಂಟೆನ್ಸಿಟಿ ಅನ್ನೋದು ರೆಸ್ಪಾನ್ಸಿಬಿಲಿಟಿನ ಪಡ್ಕೊಂಡಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಲೈಕ್ ಈ ಒಂದು ಕ್ಯಾಟಗರೀಸ್ ಅಥವಾ ಇನ್ನೊಂದು ಫರ್ದರ್ ಕ್ವಶನ್ ನಾವು ಹೇಳ್ತಾರೆ ಎಸ್ಪೆಷಲಿ ನಾವು ಏನ್ ಕರಿತೀವಿ ಗ್ರೀನ್ ಪ್ಲಾಂಟ್ಸ್ ಅಂತ ಏನ್ ಕರಿತೀವಿ. ಓಕೆ, ಸೊ ಕಾಮನ್ ಆಗಿ ಗ್ರೀನ್ ಪ್ಲಾಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಸೊ ಗ್ರೀನ್ ಪ್ಲಾಂಟ್ಸ್ ಅಲ್ಲಿ ಆಗ್ತಕ್ಕಂಥ ಮೇಜರ್ ಏನೊಂದು ಮೆಟಬಾಲಿಕ್ ಪ್ರೋಸೆಸ್ ಗಳ ಬಗ್ಗೆ ಹೇಳ್ತಾರೆ. ಸೊ ನಾವು ಒಂದು ಗ್ರೀನ್ ಪ್ಲಾಂಟ್ಸ್ ಅಂತಿದ್ರೆ ನಮಗೆ ಒಂದು ತಲೆಗೆ ಹೊಳಿತಕ್ಕಂಥ ಒಂದು ಕಾನ್ಸೆಪ್ಟ್ ಅಂದ್ರೆ ಫೋಟೋಸಿಂಥಸಿಸ್ ಅಂತ ಕರೀತಾರೆ. ಓಕೆ, ಸೊ ಇಟ್ ಈಸ್ ಸೆಟಲ್ಡ್ ಟು ಬಿ ಫೋಟೋಸಿಂಥಸಿಸ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಎ ಕೈಂಡ್ ಆಫ್ ಎನರ್ಜಿ ಒಬ್ಟೈನಿಂಗ್ ಪ್ರೋಸೆಸ್ ಅಂತ ಹೇಳ್ಬೋದು. ಆಲ್ರೆಡಿ ವಿ ನೋ ಅಬೌಟ್ ದಟ್. ಪ್ಲಾಂಟ್ಸ್ ಅಲ್ಲಿ ಏನೊಂದು ಎನರ್ಜಿ ಅವಶ್ಯಕತೆ ಇದೆ, ಯಾವ ರೀತಿ ತಾನ ಎನರ್ಜಿನ ಪಡ್ಕೊಡುತ್ತೆ ಅಂತ ಹೇಳ್ತಾರೆ ಮೇಜರ್ ನಾವು ಫೋಟೋಸಿಂಥಸಿಸ್ ಅಂತ ಪ್ರೋಸೆಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿಯಾದ ಒಂದು ಫೋಟೋಸಿಂಥಸಿಸ್ ಅಂತಕ್ಕಂಥ ಪ್ರೋಸೆಸ್ ಆಗಬೇಕು ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಸೊ ವಾಟ್ ಎವರ್ ದ ಲೈಟ್ ಇಂಟೆನ್ಸಿಟಿ ಅಥವಾ ಗ್ರೀನ್ ಪ್ಲಾಂಟ್ಸ್ ಅಲ್ಲಿ ಲೈಟ್ ಇಂಟೆನ್ಸಿಟಿ ಅವಶ್ಯಕತೆ ತುಂಬಾ ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಎಸ್ಪೆಷಲಿ ಇನ್ ಡೆಪ್ತ್ ಆಗಿ ನಾವು ಫೋಟೋಸಿಂಥಸಿಸ್ ನ ವಿಷಯ ಹೋಗ್ತಾ ತಿಳ್ಕೊಳ್ತಾರೆ. ಸೊ ಇಟ್ ವಿಲ್ ಬಿ ಲೈಟ್ ಇಂಟೆನ್ಸಿಟಿ ಟು ಫೋಟೋಸಿಂಥಸಿಸ್ ಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಸೊ ಫೋಟೋಸಿಂಥಸಿಸ್ ಅಲ್ಲಿ ಯಾವ ಗ್ರೀನ್ ಪ್ಲಾಂಟ್ಸ್ ಇರುತ್ತೆ ಅಥವಾ ಫೋಟೋಸಿಂಥೆಟಿಕ್ ಪ್ಲಾಂಟ್ಸ್ ಇರುತ್ತೆ ಯಾವ ರೀತಿಯಾದ ಲೈಟ್ ನ ಅಬ್ಸರ್ವ್ ಮಾಡ್ಕೊಂತಾನೆ ಎನರ್ಜಿನ ಅಬ್ಸರ್ವ್ ಏನಂದ್ರೆ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ನಾಟ್ ಓನ್ಲಿ ಬರ್ತಕ್ಕಂಥ ಎಲ್ಲಾ ರೀತಿಯಾದ ರೇಸ್ ಕೂಡ ಅದು ಅಕ್ಸೆಪ್ಟ್ ಮಾಡ್ತದೆ. ಕೆಲವೊಂದು ಸೆಲೆಕ್ಟೆಡ್ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಿ ಕೆಲವೊಂದು ಸೆಲೆಕ್ಟೆಡ್ ಲೈಟ್ ಸೋರ್ಸ್ ನ ಮಾತ್ರ ಲೈಟ್ ರೇಸ್ ಮಾತ್ರ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ ಅಥವಾ ಏನಾದ್ರು ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾದ ಒಂದು ರೇಸ್ ಅಂತ ಹೇಳ್ತಾರೆ ಫಾರ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್. ಈ ಒಂದು ಫೋಟೋಸಿಂಥಸಿಸ್ ಅಂತ ಪ್ರೋಸೆಸ್ ಆಗಬೇಕು ಅಂದ್ರೆ ಇಟ್ ರಿಕ್ವೈರ್ಸ್ ಎಸ್ಪೆಷಲಿ ವೈಲೆಟ್, ಬ್ಲೂ ಅಂಡ್ ರೆಡ್ ರೇಸ್. ಸೊ ಏನಂದ್ರು ಲೈಟ್ ಇಂಟೆನ್ಸಿಟಿ ಲೈಟ್ ಇಂದ ಬರ್ತಕ್ಕಂತ ಸೊ ವೈಲೆಟ್ ಮತ್ತೆ ಬ್ಲೂ ಮತ್ತೆ ರೆಡ್ ಕಲರ್ ರೇಸ್ ಇರುತ್ತೆ. ಈ ಒಂದು ರೇಸ್ ನ ಯೂಸ್ ಮಾಡ್ಕೊಂಡು ಫೋಟೋಸಿಂಥಸಿಸ್ ಪ್ರೋಸೆಸ್ ಗಾಗಿ ಗ್ರೀನ್ ಪ್ಲಾಂಟ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಎಸ್ಪೆಷಲಿ ಈ ಒಂದು ಫೋಟೋಸಿಂಥಸಿಸ್ ಆಗಬೇಕು ಅಂದ್ರೆ ಪ್ರಾಪರ್ ಅಥವಾ ಸಕ್ಸಸ್ಫುಲ್ ಫೋಟೋಸಿಂಥಸಿಸ್ ಅನ್ನೋದು ಇಟ್ ಇಸ್ ಡೆವಲಪಿಂಗ್ ಅಷ್ಟೇನೆ. ಸೊ ಪ್ರಾಪರ್ ಏನು ಸಕ್ಸಸ್ಫುಲ್ ಫೋಟೋಸಿಂಥಸಿಸ್ ಆಗುವಂಥದ್ದು ಡಿಪೆಂಡೆಂಟ್ ಆನ್ ದಿ ರೆಡ್ ರೇಸ್. ಓಕೆ, ಸೊ ರೆಡ್ ರೇಸ್ ಎಷ್ಟು ಹೆಚ್ಚಿನ ಪ್ರಮಾಣವಾಗಿ ಅಥವಾ ಆ ಒಂದು ರೆಡ್ ರೇಸ್ ಎಷ್ಟು ಹೆಚ್ಚಿನ ಪ್ರಮಾಣವಾಗಿ ವಾಟ್ ಎವರ್ ದಟ್ ಪ್ಲಾಂಟ್ಸ್ ಗಳು ಎಕ್ಸ್ಪೋಸ್ ಆಗ್ತಾ ಹೋಗ್ತೋ ಆ ಒಂದು ರೀತಿಯಾದ ಪ್ಲಾಂಟ್ಸ್ ಅಲ್ಲಿ ಫೋಟೋಸಿಂಥಸಿಸ್ ಅಂತಕ್ಕಂಥ ಪ್ರೋಸೆಸ್ ವೆಲ್ ನೌನ್ ಆಗಿ ಆಗುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಮ್ಯಾಕ್ಸಿಮಮ್ ಫೋಟೋಸಿಂಥಸಿಸ್ ವಿಲ್ ಬಿ ಆಕರಿಂಗ್ ಅಮಾಂಗ್ ದಿ ರೆಡ್ ರೇಸ್ ಅಂಡ್ ದಿ ರೆಡ್ ರೇಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಫೋಟೋಸಿಂಥಸಿಸ್ ಆಗಬೇಕು ಅಂದ್ರೆ ಲೈಟ್ ಅವಶ್ಯಕತೆ ಪ್ಲಾಂಟ್ಸ್ ಗೆ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಲೈಟ್ ನ ಡಿಪೆಂಡೆಂಟ್ ಡೈರೆಕ್ಟ್ ಆಗಿ ರೆಸ್ಪಾನ್ಸಿಬಲ್ ಆಗಿರುತ್ತೆ ಒಂದು ಎಬೈಟಿಕ್ ಅಂತ ಫ್ಯಾಕ್ಟ್ ಲೈಟ್ ಅಂತ ಎಬೈಟಿಕ್ ಫ್ಯಾಕ್ಟ್ ಅಂತ ಹೇಳ್ಬೋದು. ಸೊ ಇನ್ ಡೆಪ್ತ್ ಆಗಿ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ವಾಟ್ ಆರ್ ದ ಡ್ಯೂರೇಷನ್ ಆಫ್ ದಿ ಸನ್ಲೈಟ್. ಓಕೆನಾ, ಸೊ ದ ಡ್ಯೂರೇಷನ್ ಆಫ್ sunlight during the day. Okay, so during the daytime. So daytime ಇರ್ತಕ್ಕಂಥ ಒಂದು ಸನ್ಲೈಟ್ ಡ್ಯೂರೇಷನ್ ನ ಒಂದು ನಾವು ಕಾನ್ಸೆಪ್ಟ್ ಅನ್ನು ನಾವು talking it is that photo period ಅಂತ ನಾವು ಕರೀತಾ ಹೋಗ್ತೀವಿ. Okay, so it is called as photo period ಅಂತ ಕರೀತೀವಿ. It means what is meant by photo period ಅಂತ ಹೇಳಿದ್ರೆ the duration of sunlight during the daytime ಅಲ್ಲಿ ಸನ್ಲೈಟ್ ಎಷ್ಟು ಒಂದು ಡ್ಯೂರೇಷನ್ ಅದನ್ನ ನಾವು ಫೋಟೋ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಈ ಒಂದು ಫೋಟೋ ಪೀರಿಯಡ್ ಅನ್ನೋದು ಒಂದು ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ರಿಲೇಷನ್ಶಿಪ್ ಗೆ ತುಂಬಾ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ಫೋಟೋಸಿಂಥಸಿಸ್ ಅನ್ನೋದು ಒಂದಾದ್ರೆ ಸೊ ಇನ್ನೊಂದು ಯಾವ ರೀತಿಯಾಗಿ ಒಂದು ಫೋಟೋಸಿಂಥಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ದ ಲೈಫ್ ಸೈಕಲ್ ಆಫ್ ದಿ ಆರ್ಗಾನಿಸಮ್ಸ್. Here we can't actually with only plants. So ಎಲ್ಲಾ ರೀತಿಯ ಒಂದು ಆರ್ಗಾನಿಸಮ್ಸ್ ಲೈಫ್ ಸೈಕಲ್ ಈ ಒಂದು ಪರ್ಟಿಕ್ಯುಲರ್ ಅಟ್ಮಾಸ್ಫಿಯರ್ ಅಥವಾ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ನ ಫೋಟೋ ಪೀರಿಯಡ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ನಮ್ಮ ಎಲ್ಲಾ ರೀತಿಯ ಲೈಫ್ ಸೈಕಲ್ ಕೂಡ ಆಗಿರುತ್ತೆ. ಇವನ್ ದ ಡಿಟರ್ಮಿನೇಷನ್ ಆಫ್ ದಿ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆನಾ, ಸೊ ಟೈಮ್ ಆಫ್ ಫ್ಲವರಿಂಗ್ ಅಂತ ಏನ್ ಕರೀತೀವಿ. ಓಕೆ, ಟೈಮ್ ಆಫ್ ಫ್ಲವರಿಂಗ್
ಅಂತ ಏನ್ ಹೇಳ್ತೀವಿ. ಓಕೆ, ಸೊ ಹೂ ಬಿಡೋದು ಅಂತ ಏನ್ ಹೇಳ್ತೀವಿ, ಆ ಒಂದು ಹೂ ಫ್ಲವರಿಂಗ್ ಆಗ್ಲಿ ಕೂಡ ಅಷ್ಟೇ. ಸೊ ಫ್ಲವರಿಂಗ್ ಇಸ್ ನಥಿಂಗ್ ಬಟ್ ದ ರಿಪ್ರೊಡಕ್ಟಿವ್ ಫೇಸ್ ಆಫ್ ದಿ ಪ್ಲಾಂಟ್. ಫ್ಲವರಿಂಗ್ ಪ್ಲಾಂಟ್ಸ್ ಒಂದು ರಿಪ್ರೊಡಕ್ಟಿವ್ ಫೇಸ್ ಇದೆ ಅಂದ್ರೆ ಯಾವಾಗ ಅದು ಹೂ ಬಿಟ್ಟಾಗ ಅಥವಾ ಹೂ ಅರಳಿದಾಗ ಅಂತ ಹೇಳ್ತೀವಿ. ಸೊ ಆ ರೀತಿಯಾಗಿ ಡೈರೆಕ್ಟ್ ಆಗಿ ಪ್ಲಾಂಟ್ಸ್ ಅಲ್ಲಿ ಆಗ್ತಿರ್ತಕ್ಕಂಥ ಒಂದು ರಿಪ್ರೊಡಕ್ಟಿವ್ ಫೇಸ್ ಕೂಡ ಅಷ್ಟೇನೆ ಈ ಒಂದು ಫೋಟೋ ಪೀರಿಯಡ್ ಅಂತ ಹೇಳ್ತಾ ಹೋಗೋದು. ಸೊ ಫೋಟೋ ಪೀರಿಯಡ್ ನಥಿಂಗ್ ಬಟ್ ಟೈಮ್ ಆಫ್ ದಿ ಫ್ಲವರ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಮೇಜರ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಯಾವ ಟೈಮ್ ಅಲ್ಲಿ ವಾಟ್ ಆಫ್ ದ ಫ್ಲವರಿಂಗ್ ಆಗ್ತದೆ ಡೇ ಟೈಮ್, ಅದರ್ ದ್ಯಾನ್ ದಟ್ ನೈಟ್ ಟೈಮ್ ಅಂತ. ನೈಟ್ ಟೈಮ್ ಕೂಡ ಕೆಲವೊಂದು ಗ್ಲೋ ಆಗುತ್ತೆ, ಫ್ಲವರಿಂಗ್ ಗ್ಲೋ ಆಗುತ್ತೆ, ಫ್ಲೋರೆಸೆನ್ಸ್ ಆಗುತ್ತೆ, ಬಟ್ ಎಲ್ಲ ಸೆಲೆಕ್ಟೆಡ್ ಪ್ಲಾಂಟ್ಸ್ ಅಷ್ಟೇ. ಬಟ್ ಮೇಜರ್ ಫ್ಲವರಿಂಗ್ ಪ್ಲಾಂಟ್ಸ್ ಎಲ್ಲ ಕೂಡ ಅಷ್ಟೇ ಈ ಒಂದು ಡೇ ಟೈಮ್ ಅಥವಾ ಫೋಟೋ ಪೀರಿಯಡ್ ಟೈಮ್ ಅಲ್ಲಿ ಮಾತ್ರ ಸೊ ಫ್ಲವರಿಂಗ್ ಪ್ರೋಸೆಸ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇವನ್ ದಟ್ ಈ ಒಂದು ಸನ್ಲೈಟ್ ಅನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾ ಹೋದ್ರೆ, ಸೊ ಇಟ್ ವಿಲ್ ಬಿ ಕಂಟ್ರೋಲಿಂಗ್ ದಿ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ದಿ ಸ್ಟೊಮ್ಯಾಕ್. ಓಕೆ, ಸನ್ಲೈಟ್ controls opening and closing nature of stomata. Okay, stomata open ಆಗೋದು ಮತ್ತೆ ಕ್ಲೋಸ್ ಆಗೋದು ಕೂಡ ಅಷ್ಟೇ ಒಂದು ಸನ್ಲೈಟ್ ಡಿಪೆಂಡೆನ್ಸ್ ನಾಮ ಅಂತ ಹೇಳ್ತಾ ಇರ್ತೀವಿ. ಸೊ ಫಾರ್ ವೈ ಶುಡ್ ದ stomata should open and close ಅಂದ್ರೆ ಫಾರ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಪಿರೇಷನ್. ಓಕೆ, ಟ್ರಾನ್ಸ್ಪಿರೇಷನ್ ಅಂತ ಪ್ರೋಸೆಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಈ ಒಂದು ಟ್ರಾನ್ಸ್ಪಿರೇಷನ್ ಅಮಾಂಗ್ ದಿ ಪ್ಲಾಂಟ್ಸ್ ಅಲ್ಲಿ ಟ್ರಾನ್ಸ್ಪಿರೇಷನ್ ಅಂತ ಪ್ರೋಸೆಸ್ ಆಗಬೇಕು ಅಂದ್ರೆ ಅಥವಾ ಓಪನಿಂಗ್ ಅಥವಾ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟ ಆಗಬೇಕು ಅಂದ್ರೆ ಸನ್ಲೈಟ್ ನ ಅವಶ್ಯಕತೆ ಅಥವಾ ಒಂದು ಸನ್ಲೈಟ್ ಅನ್ನೋದು ಕಂಟ್ರೋಲಿಂಗ್ ನೇಚರ್ ನ ಹೊಂದಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಪಾಯಿಂಟ್ಸ್ ಮೇಲೆ ಅವು ಲಿವಿಂಗ್ ಆಗಿರುವಂತಹ ಪ್ಲಾಂಟ್ಸ್ ಗಳು ಸನ್ಲೈಟ್ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಲೈಟ್ ಅನ್ನುವಂಥದ್ದು ನಾಟ್ ಇಲ್ಲಿವರೆಗೂ ಕೂಡ ಅಷ್ಟೇ ಲೈಟ್ ಅನ್ನುವಂಥದ್ದು ಸೊ ಯಾವ ರೀತಿಯಾಗಿ ಒಂದು ಪ್ಲಾಂಟ್ಸ್ ನ ಮೇಲೆ ಇನ್ಫ್ಲೂಯೆನ್ಸ್ ಅನ್ನ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಸೊ ಲೈಟ್ ಇನ್ಫ್ಲೂಯೆನ್ಸ್ ಅನ್ನೋದು ನಾಟ್ ಓನ್ಲಿ ದ ಪ್ಲಾಂಟ್ಸ್, ಇವನ್ ದಟ್ ಅನಿಮಲ್ಸ್ ಕೂಡ ಮೇಲೆ ಕೂಡ ಅಷ್ಟೇ ಈ ಒಂದು ಲೈಟ್ ಅಂತಕ್ಕಂಥ ಏಬೋಟಿಕ್ ಫ್ಯಾಕ್ಟರ್ ತನ್ನ ಇನ್ಫ್ಲೂಯೆನ್ಸ್ ಅನ್ನ ತೋರಿಸುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಯಾವ ರೀತಿಯಾಗಿ ಅಂದ್ರೆ ಇಟ್ ಇನ್ಫ್ಲೂಯೆನ್ಸಸ್ ದಿ ಡೈಲಿ ಆಕ್ಟಿವಿಟೀಸ್ ಆಫ್ ದಿ ಅನಿಮಲ್ಸ್. ಒಂದು ಜೀವಿಗಳ ಅಥವಾ ಅನಿಮಲ್ಸ್ ನ ಡೈಲಿ ಆಕ್ಟಿವಿಟೀಸ್ ಈ ಒಂದು ಲೈಟ್ ಇಂಡಿಸೈಡ್ ಅಥವಾ ಲೈಟ್ ಅನ್ನೋ ಏಬೋಟಿಕ್ ಫ್ಯಾಕ್ಟರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ವೈ ಹೌ ಇಟ್ ವಿಲ್ ಬಿ ಅಂತ ಹೇಳ್ತಾ ಇದ್ರೆ ದ ಮೆಜಾರಿಟಿ ಆಫ್ ದಿ ಅನಿಮಲ್ಸ್ ಆರ್ ಡೈರ್ನಲ್ ಅನಿಮಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಮೆಜಾರಿಟಿ ಆಫ್ ಅನಿಮಲ್ಸ್ ಆರ್ ಡೈರ್ನಲ್ ಇನ್ ನೇಚರ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ದೇ ಆರ್ ಡೈರ್ನಲ್ ಅನಿಮಲ್ಸ್ ಅಂತ ಹೇಳ್ತೀವಿ. So what is meant by diurnal animals ಅಂತ ಹೇಳ್ತಾ ಹೋದ್ರೆ so a kind of animals which are active during the day. Okay, so kind of animals which are active during daytime. So ಯಾವ ರೀತಿಯಾದ ಅನಿಮಲ್ಸ್ ಗಳು ಡೇ ಟೈಮ್ ಅಲ್ಲಿ ಆಕ್ಟಿವ್ ಆಗಿರುತ್ತೆ ಸೊ ಅದನ್ನ ನಾವು ಡೈರ್ನಲ್ ಅನಿಮಲ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಮೆಜಾರಿಟಿ ಆಫ್ ಅನಿಮಲ್ಸ್ ನಮ್ಮ ಒಂದು ಅರ್ಥವಿದೆ ಎಲ್ಲಾ ಕೂಡ ಡೈರ್ನಲ್ ಯಾಕಂದ್ರೆ ಮೆಜಾರ್ ಆಗಿ ಹೆಚ್ಚಿನ ಪ್ರಮಾಣವಾಗಿ ಸೊ ವಾಟ್ ಆರ್ ದ ಡೇ ಟೈಮ್ ಅಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಅನಿಮಲ್ಸ್ ಅಂತಾನೆ ಹೇಳ್ತಾ ಹೋಗ್ಬೋದು. ಸೊ ಆ ಒಂದು ಮೇಜರ್ ಆಕ್ಟಿವಿಟೀಸ್ ಗೆ ಈ ಒಂದು ಲೈಟ್ ಅನ್ನೋದು ಇನ್ಫ್ಲೂಯೆನ್ಸ್ ಅನ್ನ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಕ್ಯಾಟಗರಿಗೆ ಸೇರಿಸಿದವ್ರೆ ಪಿಕೆನ್ಸ್ ಅಂತ ನಮಗೆ ಗೊತ್ತಿರೋ ಹಾಗೆ ಬರ್ಡ್ಸ್ ಇರ್ಬೋದು. ಎಕ್ಸಾಂಪಲ್ ನಾವು ವಿಷಯಕ್ಕೆ ಬಂದ್ರೆ ಬರ್ಡ್ಸ್. ಓಕೆ, ಸೊ ಇನ್ನು ಯಾವ ರೀತಿಯ ಡೈರ್ನಲ್ ಅನಿಮಲ್ಸ್ ಅಂತ ಹೇಳ್ತಾ ಇರ್ತೀವಿ. ಬರ್ಡ್ಸ್ ಗಳು ತುಂಬಾನೇ ಬಾಂಡ್ ಮತ್ತು ತುಂಬಾನೇ ಆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ದಟ್ ಮ್ಯಾನ್ಸ್, ಹ್ಯೂಮನ್ ಬೀಯಿಂಗ್ಸ್ ಕೂಡ ಅಷ್ಟೇ, ಬಟರ್ಫ್ಲೈಸ್ ಕೂಡ ಅಷ್ಟೇ. ಜಸ್ಟ್ ಒಂದು ಎಕ್ಸಾಂಪಲ್ಸ್ ಅಷ್ಟೇ. ಕೆಲವೊಂದು ಸೆಲೆಕ್ಟೆಡ್ ಅನಿಮಲ್ಸ್ ಇರುತ್ತೆ ಸೊ ಈ ಒಂದು ಡೇಟಾ ಮೇಲೆ ತುಂಬಾನೇ ಆಕ್ಟಿವಿಟೀಸ್ ನ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಅದನ್ನ ನಾವು ಡೈರ್ನಲ್ ಅನಿಮಲ್ಸ್ ಅಂತ ಹೇಳ್ತೀವಿ. ಸೊ ಡೇ ಟೈಮ್ ಅಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಅನಿಮಲ್ಸ್ ಇದೆ ಅಂದ್ರೆ ನೈಟ್ ಟೈಮ್ ಅಲ್ಲಿ ಕೂಡ ಅಷ್ಟೇ ಆಕ್ಟಿವ್ ಆಗಿರ್ತಕ್ಕಂಥ ಅನಿಮಲ್ಸ್ ಇರಬೇಕು. ಸೊ ಆ ರೀತಿಯಾದ ಅನಿಮಲ್ಸ್ ವಿ ಕ್ಯಾನ್ ಸೆಡ್ ಟು ಬಿ ದಟ್ nocturnal animals ಅಂತ ಕರೀತೀವಿ. Okay, so these are said to be the nocturnal animals ಅಂತ ಹೇಳ್ಬೋದು. ಓಕೆನಾ? So what is meant by nocturnal animals ಅಂತಂದ್ರೆ they have selected a few animals ಅಷ್ಟೇ. Okay, majority ಅಲ್ಲ. So few animals are nocturnal in nature ಅಂತ ಹೇಳ್ತೀವಿ. It means ನೈಟ್ ಟೈಮ್ ಅಲ್ಲಿ ತುಂಬಾನೇ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಅವ್ರಿಗೆ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರೆ they are active during ಫೋಟೋ ಪೀರಿಯಡ್ ನ ಬಿಟ್ಟು ಅಥವಾ ಡೇ ಟೈಮ್ ನ ಬಿಟ್ಟು ಡ್ಯೂರಿಂಗ್ ನೈಟ್ ಟೈಮ್.
ನೈಟ್ ಟೈಮ್ ಅಲ್ಲಿ ಕೆಲವೊಂದು ಅನಿಮಲ್ಸ್ ಗಳು ಆಕ್ಟಿವ್ ಆಗಿರ್ಬೋದು, ನಾವು ನಾಕ್ಟರ್ನಲ್ ಅನಿಮಲ್ಸ್ ಅಂತ ಹೇಳ್ತೀವಿ. ಬಟ್ ಅಬ್ನಾರ್ಮಲ್ ಇರ್ತಕ್ಕಂಥ ಮೆಜಾರಿಟಿ ಆಫ್ ಅನಿಮಲ್ಸ್ ಆರ್ ಡೈಯಿಂಗ್ ಇನ್ ನೇಚರ್ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಆಕ್ಟಿವ್ ಆಗಬೇಕು, ಆಕ್ಟಿವ್ನೆಸ್ ನ ತೋರಿಸಬೇಕು, ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ವಿ ಶುಡ್ ಬಿ ಸನ್ಲೈಟ್ ನ ಅವಶ್ಯಕತೆ ತುಂಬಾ ಇದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದೆಲ್ಲನೇ ಇನ್ನು ಬೇರೆ ರೀತಿಯ ಒಂದು ಫ್ಯಾಕ್ಟರ್ಸ್ ಕೂಡ ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ. ಸೊ ನಾವು ಅವಾಗ ಹೇಳಿದಾಗೆ ಲೈಟ್ ಇಂಟೆನ್ಸಿಟಿ ಅನ್ನೋದು ಇದೆ. ಆ ಒಂದು ಲೈಟ್ ಇಂಟೆನ್ಸಿಟಿ ಅನ್ನೋದು ನಾಟ್ ಓನ್ಲಿ ದ ಪ್ಲಾಂಟ್ಸ್ ನ ಮೇಲೆ ಅಷ್ಟೇ ಅಲ್ಲ, ಅನಿಮಲ್ಸ್ ಮೇಲೆ ಕೂಡ ಅಷ್ಟೇ ತನ್ನ ಎಫೆಕ್ಟ್ ಅನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಕಿನ್ ಕಲರ್ ಆಫ್ ಅನಿಮಲ್ಸ್. ಒಂದು ಆರ್ಗಾನಿಸಮ್ಸ್ ನ ಸ್ಕಿನ್ ಕಲರ್ ಇರ್ಬೋದು, ಅಥವಾ ಒಂದು ಫರ್ ಫಾರ್ಮೇಶನ್ ಇರ್ಬೋದು, ಸೊ ಅಥವಾ ಕೋಡ್ ಕಲರಿಂಗ್ ಅಂತ ಹೇಳ್ತೀವಿ. ಸ್ಕಿನ್ ಕಲರ್ ಆರ್ ಕೋಡ್ ಕಲರ್. So it will be among the humans ಇರ್ಬೋದು, ಬರ್ಡ್ಸ್ ಇರ್ಬೋದು, ಮ್ಯಾಚ್ ಇರ್ಬೋದು, ಬಟರ್ಫ್ಲೈ ಇರ್ಬೋದು, ಅದರ ಒಂದು ಕೋಡ್ ಕಲರಿಂಗ್ ಅಥವಾ ಸ್ಕಿನ್ ಕಲರಿಂಗ್ ಇರ್ಬೋದು, ಎಸ್ಪೆಷಲಿ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. ಸ್ಕಿನ್ ಕಲರಿಂಗ್ ಅಂಡ್ ಕೋಡ್ ಕಲರಿಂಗ್ ಆಫ್ ಬರ್ಡ್ಸ್ ಅಂಡ್ mammals are depend on the light intensity in the present environment. ಆ ಒಂದು ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ಇರ್ತಕ್ಕಂಥ ಲೈಟ್ ಇಂಟೆನ್ಸಿಟಿ ಡಿಪೆಂಡ್ಸ್ ಮೇಲೆ ಒಂದು ಅನಿಮಲ್ ನ ಒಂದು ಮ್ಯಾಮಲ್ಸ್ ಅಥವಾ ಬರ್ಡ್ಸ್ ನ ಕೋಡ್ ಕಲರ್ ಅಥವಾ ಸ್ಕಿನ್ ಕಲರ್ ಯಾವಾಗ ರೆಕಗ್ನೈಸ್ ಆಗುತ್ತೆ ಅಥವಾ ಡಿಫ್ರೆನ್ಶಿಯೇಟ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಅಷ್ಟಲ್ದೇ ನಮ್ಮ ಒಂದು ಹ್ಯೂಮನ್ ಬೀಯಿಂಗ್ಸ್ ಗೆ ಬಂದ್ರೆ, ಸೊ ವಿ ಆರ್ ನಮ್ಮ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರ್ತಕ್ಕಂಥ ನಮ್ಮ ಒಂದು ಕಲರ್ ಬ್ಲಾಕ್ ಅಂತ ಹೇಳಿಕ್ಕಾಗಲ್ಲ ಅಥವಾ ವೈಟ್ ಅಂತ ಕೂಡ ಹೇಳಿಕ್ಕಾಗಲ್ಲ. ವಿ ಕ್ಯಾನ್ ಸೇ ದಟ್ ಟ್ಯಾನಿಂಗ್ ಕಲರ್ ಅಂತ ಹೇಳಿ. So mammals ಅಲ್ಲಿ ಎಸ್ಪೆಷಲಿ ಹ್ಯೂಮನ್ಸ್ ಏನಂತೆ, ಸೊ ದೇ ಆರ್ ಟ್ಯಾನಿಂಗ್ ಕಲರ್ ಅಂತ ಹೇಳ್ತೀವಿ. ಸೊ ಈ ಒಂದು ಟ್ಯಾನಿಂಗ್ ಕಲರ್ ಅಂತಕ್ಕಂಥ ಒಂದು ಕಲರೇಷನ್ ಬರ್ತದೆ ಅಂದ್ರೆ ಅದು ಮೇಜರ್ ಆಗಿ ಒಂದು ಲೈಟ್ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಸೊ ಏನಕ್ಕೆ ಈ ತರ ಟ್ಯಾನಿಂಗ್ ಕಲರ್ ಬರ್ತದೆ ಅಂದ್ರೆ, ಸೊ ವಿ ಕೈಂಡ್ ಆಫ್ ಅನಿಮಲ್ಸ್ ಅಥವಾ ಹ್ಯೂಮನ್ ಬೀಂಗ್ಸ್ ಇರುತ್ತೆ, ದೇ ಆರ್ ಫ್ರೀಕ್ವೆಂಟ್ಲಿ ಎಕ್ಸ್ಪೋಸ್ಡ್ ಟು ದಿ ಬ್ರೈಟ್ ಲೈಟ್ ಅಂತ ನಾವು ಹೇಳ್ತೀವಿ. ಸೊ ಬ್ರೈಟ್ ಸನ್ ಲೈಟ್ ಗೆ ಬ್ರೈಟ್ ಸನ್ಲೈಟ್ ಗೆ ಯಾವ ರೀತಿಯಾದ ಅನಿಮಲ್ಸ್ ಗಳು ಅಥವಾ ಹ್ಯೂಮನ್ ಬೀಂಗ್ ಎಸ್ಪೆಷಲಿ ಯಾರು ಫ್ರೀಕ್ವೆಂಟ್ ಆಗಿ ಎಕ್ಸ್ಪೋಸ್ ಆಗ್ತಾ ಹೋಗ್ತಾರೆ, ಸೊ ಆ ರೀತಿಯಾಗಿ ಎಕ್ಸ್ಪೋಸ್ ಆಗ್ತಕ್ಕಂಥ ಹ್ಯೂಮನ್ಸ್ ಗೆ ಟ್ಯಾನಿಂಗ್ ಕಲರ್ ಬಂದಿದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನಮ್ಮಲ್ಲಿ ನಾವು ಕೆಟಗರಿನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ವಾಟ್ ಆಫ್ ದಟ್ ಏನಾದ್ರು ಆಫ್ರಿಕನ್ ನೀಗ್ರೋಸ್ ಇರ್ಬೋದು, ಅಥವಾ ಸೊ ವಾಟ್ ಆಫ್ ದಟ್ ಮಂಗೋಲಿಯನ್ಸ್ ಇರ್ಬೋದು, ಅಥವಾ ಆಸ್ಟ್ರೇಲಿಯನ್ಸ್ ಇರ್ಬೋದು, ಸೊ ಅವರ ಒಂದು ಸ್ಕಿನ್ ಕಲರ್ ಅಥವಾ US ಇರ್ತಕ್ಕಂಥ ಪೀಪಲ್ಸ್ ಇರ್ಬೋದು. ಸೊ ವಾಟ್ ಆಫ್ ದಟ್ ನಮ್ಮ ಒಂದು ಸ್ಕಿನ್ ಕಲರ್ ನಮ್ಮ ಒಂದು ಸ್ಕಿನ್ ಕಲರ್ ಏನಕ್ಕೆ ವೇರಿಯೇಷನ್ ಅಂದ್ರೆ, ನಮ್ಮ ಒಂದು ಸ್ಕಿನ್ ಕಲರ್ ನಾವು ಟ್ಯಾನಿಂಗ್ ಕಲರ್ ಅಂತ ಹೇಳ್ತೀವಿ. ಯಾವ ರೀತಿಯಾದ ಹ್ಯೂಮನ್ಸ್ ಬ್ರೈಟ್ ಸನ್ಲೈಟ್ ಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಹೋಗ್ತಾರೆ ಅವರಿಗೆ ಟ್ಯಾನಿಂಗ್ ಕಲರ್ ಬರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇನೆ. ಸೊ ಈ ರೀತಿಯಾಗಿ ಅನಿಮಲ್ಸ್ ಒಂದು ಸ್ಕಿನ್ ಕಲರ್ ಇರ್ಬೋದು ಅಥವಾ ಅವರ ಒಂದು ಆಕ್ಟಿವಿಟೀಸ್ ಇರ್ಬೋದು, ಅದು ಅವ್ರಿಗೆ A/D ಲೈಟ್ ಅನ್ನೋದನ್ನ A/D ಫ್ಯಾಕ್ಟರ್ ತುಂಬಾನೇ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇವನ್ ದಟ್ ಡೀಪ್ ಸಿ ಓರ್, ಓಕೆನಾ. ಸೊ ಇಫ್ ಯು ಗೋ ಟು ದಟ್ ಡೆಪ್ತ್ ಆಫ್ ದಿ ಸಿ ಮೋರ್ ದ್ಯಾನ್ 500 meters, ಓಕೆನಾ. ಸೊ 500 ಮೀಟರ್ ಗಿಂತ ಜಾಸ್ತಿ ಕೆಳಗೆ ಹೋದ್ರೆ ಆ ಒಂದು ಡೆಪ್ತ್ ಆಫ್ ದಿ ಸಿ ನಲ್ಲಿ ಸೊ ಅನಿಮಲ್ಸ್ ಕ್ರಿಯೇಚರ್ಸ್ ಇರುತ್ತೆ, ಬಟ್ ಅದರಲ್ಲಿ ವಾಟ್ ಆಫ್ ದ ಸನ್ಲೈಟ್ ಅನ್ನೋದು ಜಾಸ್ತಿ ಇರೋದಿಲ್ಲ. ವಾಟ್ ಆಫ್ ದಟ್ ದೇರ್ ಇಸ್ ಎ ಲ್ಯಾಕ್ ಆಫ್ ಸೋಲಾರ್ ಎನರ್ಜಿ. ಓಕೆ, ಸೊ ಆ ಒಂದು ಅಷ್ಟು ಈಸಿಯಾಗಿ 500 ಮೀಟರ್ ಡೀಪ್ ಸಿ ನಲ್ಲಿ ಸೊ ವಾಟ್ ಆಫ್ ದ ಲೈಟ್ ಅನ್ನೋದು ಪೆನೆಟ್ರೇಟ್ ಆಗಲ್ಲ. ಸೊ ಅಲ್ಲಿ ಸೋಲಾರ್ ಎನರ್ಜಿ ಅನ್ನೋದು ಕಮ್ಮಿ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಡೆಪ್ತ್ ಆಫ್ ದಿ ಸಿ ನಲ್ಲಿ ಅಥವಾ ಡೀಪ್ ಸಿ ನಲ್ಲಿ ವಾಟ್ ಆಫ್ ದ ಆರ್ಗಾನಿಸಮ್ಸ್ ಗಳ ಸಂಖ್ಯೆ ತುಂಬಾನೇ ಕಮ್ಮಿ ಇರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಸೋಲಾರ್ ಎನರ್ಜಿ ಕಮ್ಮಿ ಇರೋದ್ರಿಂದ ಸೊ ವಾಟ್ ಆಫ್ ದ ನಂಬರ್ ಆಫ್ ದಿ ವಾಟ್ ಆಫ್ ದ ಎನ್ವಿರಾನ್ಮೆಂಟ್ ಆಫ್ ದಿ ಅಥವಾ ವಾಟ್ ಆಫ್ ದಟ್ ಇಟ್ ಈಸ್ ಕಂಟಿನ್ಯೂಸ್ಲಿ ಡಾರ್ಕರ್ ಇನ್ ನೇಚರ್ ಅಂತ ಹೇಳ್ತೀವಿ. ಓಕೆ, ಸೊ ಕಂಟಿನ್ಯೂಸ್ಲಿ ಡಾರ್ಕರ್ ನೇಚರ್ ಇರೋದ್ರಿಂದ ಅನಿಮಲ್ಸ್ ಗಳ ಸರ್ವೈವಿಟಿ ತುಂಬಾನೇ ಲೆಸ್ ಅನಿಮಲ್ಸ್ ಪ್ರೆಸೆನ್ಸ್ ಇನ್ ದಿ ಡೀಪ್ ಸಿ ನಲ್ಲಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ 500 ಮೀಟರ್ ಇಂದ ಕೆಳಗಡೆ ಸೊ ಎಲ್ಲೊಂದು ಸೆಲೆಕ್ಟೆಡ್ ಅನಿಮಲ್ಸ್ ಮಾತ್ರ ಸರ್ವೈವ್ ಆಗುತ್ತೆ. ಏನಕ್ಕೆ ಅಂದ್ರೆ ಲ್ಯಾಕ್ ಆಫ್ ಸೋಲಾರ್ ಎನರ್ಜಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಅನಿಮಲ್ಸ್ ಮೇಲೆ ಲೈಟ್ ಅನ್ನೋದು ಅಥವಾ ಏನೊಂದು A/D ಫ್ಯಾಕ್ಟರ್ ಲೈಟ್ ಅನ್ನೋದು ಅಫೆಕ್ಟ್ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅದರ ಒಂದು ಹೋಲ್ ಆಕ್ಟಿವಿಟೀಸ್ ಅಂತ ನಾವು ಹೇಳ್ತಾ ಹೋಗ್ಬೋದು.